ಮೂವರು ಯುವ ಪ್ರತಿಭೆಗಳು, ಪ್ಯಾಷನೆಟ್ ಲವ್ ಟ್ರಯಾಂಗಲ್. ಒಂದು ರಹಸ್ಯಮಯ ರಾತ್ರಿ. ಮುಂಬೈನ ಪಾಶ್ ಅಪಾರ್ಟ್ಮೆಂಟ್ನ ಒಂದು ಫ್ಲ್ಯಾಟ್ನಲ್ಲಿ ನಡೆಯಬಾರದ್ದು ನಡೆದು ಹೋಗಿತ್ತು. ಆ ಕರಾಳ ರಾತ್ರಿ ಅಲ್ಲೊಂದು ಹೆಣ ಬಿದ್ದಿತ್ತು. ಆ ಹೆಣವನ್ನು ಹಲವು ಪೀಸ್ ಮಾಡಲಾಗಿತ್ತು. ರೂಮ್ನಲ್ಲಿ ಹೆಣ ಬಿದ್ದಿದ್ರೂ ಅಲ್ಲಿದ್ದ ಜೋಡಿ ಹಕ್ಕಿ ಪ್ರಣಯದಾಟದಲ್ಲಿ ನಿರತರಾಗಿದ್ವು. ಈ ಘಟನೆ ಇಡೀ ದೇಶದಲ್ಲಿ ಸೆನ್ಸೇಷನ್ ಸೃಷ್ಟಿಸಿತ್ತು. ಇದು ಲವ್, ಸೆಕ್ಸ್, ಧೋಕಾ ಮತ್ತು ನಂಬಿಕೆ ದ್ರೋಹದ ಕಥೆ. ಇದು ಯಾವುದೋ ಫಿಲ್ಮ್ ಕಥೆ ಅಲ್ಲ, ಆದರೆ ಈ ನೈಜ ಕೃತ್ಯ ಆಧರಿಸಿ ಸಿನಿಮಾ ಆಗಿದೆ. ಹಾಗಾದರೆ ಏನಿದು ಕೇಸ್? ಪ್ರೇಮಿಯ ಕೊಂದ ಲವ್ ಬರ್ಡ್ಸ್ ಯಾರು? ಕೊನೆಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಕೊಲೆ ಅಪರಾಧಿ ಈಗೆಲ್ಲಿದ್ದಾರೆ? ಮತ್ಯಾವ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾರೆ? ಮುಂಬೈ ಮಿರರ್ ರಿಪೋರ್ಟ್ ಪ್ರಕಾರ ಮತ್ತೆ 7 ಚೀಟಿಂಗ್ ಪ್ರಕರಣ ಇವರ ಮೇಲೆ ದಾಖಲಾಗಿದೆ. ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಜೂಟ್ ನಟಿಯ ಜೂಟಾಟದ ಕಥೆ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಬೈನಿಂದ, ಆದರೆ ಇದರ ಲಿಂಕ್ ನಮ್ಮ ಮೈಸೂರಿಗೂ ಇದೆ. ಅದು ಮೇ 7, 2008. ಅವತ್ತು ಬ್ರೈಟ್ ಸನ್ನಿ ಡೇ. ಎಂದಿನಂತೆ ಮುಂಬೈನ ರಸ್ತೆಗಳಲ್ಲಿ ಟ್ರಾಫಿಕ್ನದ್ದೇ ಕಾರುಬಾರು. ಲೋಕಲ್ ಟ್ರೈನ್ನಲ್ಲೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಎಲ್ಲವೂ ನಾರ್ಮಲ್ ಇತ್ತು. ಆದರೆ ಇದೇ ಮುಂಬೈನಿಂದ 100 ಕಿಲೋಮೀಟರ್ ದೂರದಲ್ಲಿದ್ದ ಕಾನ್ಪುರ್ನ ಒಂದು ಫ್ಯಾಮಿಲಿಯಲ್ಲಿ ಮಾತ್ರ ಏನೋ ತಳಮಳ. ಅದು ಅಮರ್ನಾಥ್ ಗ್ರೋವರ್ ಮತ್ತು ನೀಲಂ ಗ್ರೋವರ್ ಮನೆ. ಯಾಕೋ ಆ ದಿನ ಇವರ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಗ್ರೋವರ್ ದಂಪತಿಯ ಮಗ ನೀರಜ್ ಗ್ರೋವರ್ ಮುಂಬೈಯಲ್ಲಿದ್ದ. ಆತ ಎಷ್ಟೇ ಬ್ಯುಸಿ ಇದ್ರೂ ಪ್ರತಿದಿನ ಮತ್ತು ಸಂಜೆ ತಪ್ಪದೆ ಮನೆಗೆ ಫೋನ್ ಮಾಡ್ತಿದ್ದ. ಆದರೆ ಅವತ್ತು ಮಾತ್ರ ಅವನ ಕಾಲ್ ಬಂದಿರಲಿಲ್ಲ. ಅವತ್ತು ಇಡೀ ದಿನ ನೀರಜ್ ಫೋನ್ ಮಾಡಲ್ಲ. ಅಮ್ಮ ನೀಲಂ ಗ್ರೋವರ್ ತಾವೇ ಫೋನ್ ಟ್ರೈ ಮಾಡ್ತಾರೆ, ಆದರೆ ನೀರಜ್ ಕಾಲ್ ಪಿಕ್ ಮಾಡಲ್ಲ. ಅಮ್ಮನ ಎದೆ ಜೋರಾಗಿ ಓಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಏನೋ ಅನಿಷ್ಟ ಆಗಿರಬಹುದಾ ಅಂತ ಯೋಚಿಸ್ತಾರೆ. ಮತ್ತೆ ತಾವೇ ಸಮಾಧಾನ ಮಾಡಿಕೊಂಡು ನಿಶಾಂತ್ ಗ್ರೋವರ್ಗೆ ಕಾಲ್ ಮಾಡ್ತಾರೆ. ನಿಶಾಂತ್ ನೀಲಂ ಅವರ ಅಣ್ಣನ ಮಗ. ನಿಶಾಂತ್ ಗ್ರೋವರ್ ಕೂಡ ಮುಂಬೈನಲ್ಲೇ ಕೆಲಸ ಮಾಡ್ತಾ ಇದ್ದ. ಹಾಗೆ ನಿಶಾಂತ್ ಮತ್ತು ನೀರಜ್ ತುಂಬ ಕ್ಲೋಸ್ ಇದ್ರು. ಒಂದೇ ರೂಮ್ ಶೇರ್ ಮಾಡ್ತಾ ಇದ್ರು. ನೀಲಂ ಅವರ ಫೋನ್ ಪಿಕ್ ಮಾಡಿದ್ದ ನಿಶಾಂತ್, ಆಂಟಿ, ನೀರಜ್ ಮನೆಯಲ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾನೆ, ನಾನು ಚೆಕ್ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಕಾಲ್ ಮಾಡ್ತೀನಿ ಅಂತಾನೆ. ತಕ್ಷಣ ನೀರಜ್ಗೆ ಕಾಲ್ ಮಾಡ್ತಾನೆ. ಆದರೆ ನೀರಜ್ ಫೋನ್ ಕನೆಕ್ಟ್ ಆಗಲ್ಲ. ನಂತರ ನೀರಜ್ನ ಕೆಲವು ಫ್ರೆಂಡ್ಸ್ಗೆ ಫೋನ್ ಮಾಡ್ತಾನೆ. ಅವರಿಗೂ ನೀರಜ್ ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ. ನಿಶಾಂತ್ ಎಲ್ಲ ಕಡೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ನೀರಜ್ ಎಲ್ಲಿ ಹೋದ? ಅಷ್ಟಕ್ಕೂ ಈ ನೀರಜ್ ಯಾರು ಅನ್ನೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀವಿ ನೋಡಿ. ನೀರಜ್ ಗ್ರೋವರ್ 26 ವರ್ಷದ ಹ್ಯಾಂಡ್ಸಮ್ ಯುವಕ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದ ನೀರಜ್ ಬೆಳ್ಳಿತೆರೆಯಲ್ಲಿ ಮಿಂಚುವ ಕನಸು ಕಂಡಿದ್ದ. ಅದಕ್ಕೆ ಅಂತ ಕಾನ್ಪುರ್ನಿಂದ ಮುಂಬೈಗೆ ಬಂದಿದ್ದ. ಇಲ್ಲಿ ಟೆಲಿವಿಷನ್ ಮತ್ತು ಮೂವೀಸ್ನಲ್ಲಿ ತನ್ನ ಲಕ್ ಟ್ರೈ ಮಾಡ್ತಾ ಇದ್ದ. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದ. ಹೀಗಿರುವಾಗ ನೀರಜ್ಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ. ಅದು ಬಾಲಾಜಿ ಪ್ರೊಡಕ್ಷನ್ನ ರಿಯಾಲಿಟಿ ಶೋ. ಕಿಂಗ್ ಖಾನ್ ಶಾರುಖ್ ಖಾನ್ ಹೋಸ್ಟ್ ಮಾಡ್ತಾ ಇದ್ದ ಕ್ಯಾ ಆಪ್ ಪಾಂಚ್ವಿ ಪಾಸ್ ಸೆ ತೇಜ್ ಹೇ ಶೋ ಅದು. ಇದರಲ್ಲಿ ಕೆಲಸ ಮಾಡೋ ಚಾನ್ಸ್ ಸಿಗುತ್ತೆ. ಈ ಶೋನಲ್ಲಿ ನೀರಜ್ ಕ್ರಿಯೇಟಿವ್ ಹೆಡ್ ಆಗಿದ್ದ. ಇದು ಅವನ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ಗೆ ಸಿಕ್ಕ ಮೊದಲ ಪ್ರತಿಫಲವಾಗಿತ್ತು. ನೀರಜ್ಗೆ ಒಂದು ಆಸೆ ಇತ್ತು. ತಾನು ದುಡಿದು ಅದರಲ್ಲಿ ತನ್ನ ತಂದೆ ತಾಯಿಗೆ ವರ್ಲ್ಡ್ ಟೂರ್ ಮಾಡಿಸಬೇಕು ಅಂತ ಕನಸು ಕಂಡಿದ್ದ. ಅದಕ್ಕಾಗಿ ಹಗಲು ರಾತ್ರಿ ಅನ್ನದೇ ಶ್ರಮ ಪಡ್ತಾ ಇದ್ದ. ಇತ್ತ ನೀರಜ್ ಅಪ್ಪ ಅಮ್ಮ ನಿಶಾಂತ್ ಕಾಲ್ಗಾಗಿ ವೇಟ್ ಮಾಡ್ತಾ ಇದ್ರು. ನಿಶಾಂತ್ ನೀರಜ್ ಜೊತೆಗೆ ಕೆಲಸ ಮಾಡ್ತಾ ಇದ್ದವರನ್ನು ವಿಚಾರಿಸ್ತಾನೆ. ಆದರೆ ಅವರು ನೀರಜ್ ಆಫೀಸ್ಗೆ ಬಂದಿಲ್ಲ, ಬದಲಾಗಿ ಶೂಟಿಂಗು ಬಂದಿಲ್ಲ ಅಂತಾರೆ. ಅದೂ ಅಲ್ಲದೆ ಟೀಮ್ಗೆ ಇನ್ಫಾರ್ಮ್ ಕೂಡ ಮಾಡಿಲ್ಲ ಅಂತಾರೆ. ಶೂಟಿಂಗ್ ಟೈಮಲ್ಲಿ ಫುಲ್ ಎನರ್ಜಿಯಿಂದ ಇರ್ತಾ ಇದ್ದವನು ಪ್ರತಿದಿನ 10 ರಿಂದ 15 ಗಂಟೆ ಕೆಲಸ ಮಾಡೋ ಒಬ್ಬ ಹುಡುಗ ಹೀಗೆ ಹೇಳ್ದೆ ಕೇಳದೆ ರಜೆ ಹಾಕಿದ್ದು ಕಲೀಗ್ಸ್ಗೆ ಆಶ್ಚರ್ಯ ಆಗಿತ್ತು. ಎಲ್ಲರೂ ಅವನ ಫೋನ್ ಟ್ರೈ ಮಾಡ್ತಾರೆ, ಆದರೆ ಅವನು ಯಾರ ಸಂಪರ್ಕಕ್ಕೂ ಸಿಗಲ್ಲ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹುಡುಕ್ತಾ ಇರುವಾಗ ನಿಶಾಂತ್ ಲಾಲ್ ಬಗ್ಗೆ ಗೊತ್ತಾಗುತ್ತೆ. ನೀರಜ್ನನ್ನ ಕೊನೆ ಬಾರಿ ನೋಡಿದ್ದೇ ಈ ನಿಶಾಂತ್ ಲಾಲ್. ತಕ್ಷಣ ನಿಶಾಂತ್ ಲಾಲ್ಗೆ ಕಾಲ್ ಮಾಡ್ತಾನೆ. ಈ ನಿಶಾಂತ್ ಲಾಲ್ ನೀರಜ್ನ ಕ್ಲೋಸ್ ಫ್ರೆಂಡ್. ಅವನು ಒಂದು ಮೇಜರ್ ಕ್ಲೂ ಕೊಡ್ತಾನೆ. ಇಲ್ಲಿಂದ ನೀರಜ್ ಹುಡುಕಾಟಕ್ಕೆ ಹೊಸ ದಿಕ್ಕು ಸಿಕ್ಕಿತ್ತು. ನಾನು ನೀರಜ್ನ ಫ್ರೆಂಡ್ ಮಾರಿಯಾ ಜೊತೆ ಮಾತಾಡಿದೆ. ನಿನ್ನೆ ರಾತ್ರಿ ನೀರಜ್ ಅವಳ ಮನೆಯಲ್ಲೇ ಇದ್ದ, ಅವಳು ಹೇಳಿದ್ಲು ಅಂತ ನಿಶಾಂತ್ ಹೇಳ್ತಾನೆ. ಮಲಾಡ್ ವೆಸ್ಟ್ನಲ್ಲಿರೋ ಧೀರಜ್ ಸಾಲಿಟೇರ್ ಬಿಲ್ಡಿಂಗ್ನಲ್ಲಿ ಮಾರಿಯಾ ಫ್ಲಾಟ್ ಇತ್ತು. ಅದೇ ಫ್ಲಾಟ್ ನಂಬರ್ 201ರಲ್ಲಿ ನೀರಜ್ ಮತ್ತು ಮಾರಿಯಾ ಇದ್ರು ಅಂತ ನಿಶಾಂತ್ ಹೇಳ್ತಾನೆ. ಇನ್ಫ್ಯಾಕ್ಟ್ ನೀರಜ್ ತುಂಬಾ ಗಡಿಬಿಡಿಯಲ್ಲಿದ್ದ. ಹೀಗಾಗಿ ಅವನು ಫೋನ್ ಅಲ್ಲೇ ಅವಳ ಮನೆಯಲ್ಲೇ ಬಿಟ್ಟು ಹೋಗಿದ್ದಾನೆ ಅಂತ ಮಾರಿಯಾ ಅಂದು ಅಂತ ನಿಶಾಂತ್ ಹೇಳ್ತಾನೆ. ಹಾಗಾದ್ರೆ ಈ ಮಾರಿಯಾ ಯಾರು? ನೀರಜ್ ಯಾಕೆ ರಾತ್ರಿ ಅವಳ ಜೊತೆಗೆ ಅವಳ ಫ್ಲಾಟ್ ಅಲ್ಲಿದ್ದ? ಆಮೇಲೆ ಎಲ್ಲಿ ಹೋದ? ಮಾರಿಯಾ ಜೊತೆಗೆ ಮಾತಾಡ್ತಾರೆ. ಆದರೆ ಮಾರಿಯಾಳ ಮಾತು ಸ್ವಲ್ಪ ವಿಚಿತ್ರ ಅನಿಸಿತ್ತು. ಯಾಕಂದರೆ ನಾಪತ್ತೆಯಾದಮೇಲೆ ನೀರಜ್ ತನ್ನ ಫೋನ್ಗೆ ಒಂದೂ ಸಲನೂ ಕಾಲ್ ಮಾಡಿರಲಿಲ್ಲ. ಮಾರಿಯಾಗೂ ಕಾಲ್ ಮಾಡಿರಲಿಲ್ಲ.
ಫೋನ್ ಮರ್ತ್ಬಿಟ್ಟು ಹೋಗಿದ್ರೆ ಆಮೇಲೆ ನೆನಪಾದಾಗ ಕಾಲ್ ಮಾಡಬೇಕಿತ್ತಲ್ವಾ ಅಂತ ಯೋಚಿಸ್ತಾರೆ. ನಿಶಾಂತ್ ಲಾಲ್ ಮತ್ತು ಕೆಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೀರಜ್ನನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಮಾರಿಯಾ ಕೂಡ ಇವ್ರ ಜೊತೆಗೆ ಹುಡುಕ್ತಾರೆ. ಎಷ್ಟು ಹುಡುಕಿದ್ರೂ ನೀರಜ್ ಬಗ್ಗೆ ಏನೂ ಸುಳಿವು ಸಿಗಲ್ಲ. ಕೊನೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ. ನಿಶಾಂತ್ ಲಾಲ್ ಮಾರಿಯಾಗೂ ಬರೋಕೆ ಹೇಳ್ತಾನೆ. ಅವಳು ಸರಿ ನಡಿ ನಾನು ಬರ್ತೀನಿ ಅಂತ ಹೇಳಿ ಮುಂಬೈನ ಮಲಾಡ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನೀರಜ್ ಜೊತೆ ಕೊನೆಯಲ್ಲಿ ಮಾತಾಡಿದ್ದು ನಿಶಾಂತ್ ಮತ್ತು ರಾತ್ರಿ ಜೊತೆಯಲ್ಲಿ ಇದ್ದಿದ್ದು ಮಾರಿಯಾ. ಇಬ್ರು ಪೊಲೀಸರ ಮುಂದೆ ಕೂತು ಮಾತಾಡ್ತಾರೆ. ಮೊದಲಿಗೆ ನಿಶಾಂತ್ ಮಾತಾಡಿ, ಸರ್ ನೀರಜ್ ಜೊತೆಗೆ ನಾನು ಮಾತಾಡಿದಾಗ ಅವನು ಮಾರಿಯಾ ಜೊತೆಗೆ ಇದ್ದೀನಿ, ರಾತ್ರಿ ಅಲ್ಲೇ ಅವಳ ಮನೆಯಲ್ಲೇ ಇರ್ತೀನಿ ಅಂದ ಸರ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ನಂತರ ಮಾರಿಯಾ ಮಾತಾಡ್ತಾಳೆ, ಸರ್ 6ನೇ ತಾರೀಕು ರಾತ್ರಿ ನೀರಜ್ ಗ್ರೋವರ್ ನನ್ನ ಮನೆಗೆ ಬಂದಿದ್ದ. ನಾನು ರೀಸೆಂಟಾಗಿ ಆ ಫ್ಲ್ಯಾಟ್ಗೆ ಶಿಫ್ಟ್ ಆಗಿದ್ದೆ. ಅದಕ್ಕೆ ನೀರಜ್ ಅನ್ಪ್ಯಾಕಿಂಗ್ ಮಾಡೋಕೆ, ಮನೆ ಸೆಟ್ ಮಾಡೋಕೆ ನನಗೆ ಹೆಲ್ಪ್ ಮಾಡೋಕೆ ಬಂದಿದ್ದ. ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ನಾವಿಬ್ರು ಊಟ ಮಾಡಿದ್ವಿ, ನಂತರ ಫಿಲ್ಮ್ ನೋಡಿದ್ವಿ, ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಸರ್ ಅಂತ ಮಾರಿಯಾ ಹೇಳ್ತಾಳೆ. ಆಗ ಸುಮಾರು 1-1:30 ಆಗಿರಬಹುದು ಸರ್. ನೀರಜ್ಗೆ ಒಂದು ಕಾಲ್ ಬಂತು, ಯಾರೋ ನಿಶಾ ಅನ್ನೋ ಹುಡುಗಿಯದ್ದು. ಅವಳು ಪಾರ್ಟಿಗೆ ಕರೆದಿದ್ಲು. ಅದಕ್ಕೆ ರಾತ್ರಿ 1:30 ಸುಮಾರಿಗೆ ನೀರಜ್ ಪಾರ್ಟಿಗೆ ಅಂತ ಹೋದ. ಅದೇನೋ ಗೊತ್ತಿಲ್ಲ ಸರ್, ಅವನು ತುಂಬ ಅವಸರದಲ್ಲಿದ್ದ. ಅದೇ ಗಡಿಬಿಡಿಯಲ್ಲಿ ನೀರಜ್ ಅವನ ಫೋನ್ನ ನನ್ನ ಮನೆಯಲ್ಲೇ ಮರೆತು ಹೋದ ಸರ್ ಅಂತಾಳೆ. ಅವನು ಹೋಗಿ ಎಷ್ಟೋ ಹೊತ್ತಾದ್ಮೇಲೆ ನಾನು ಅವನ ಮೊಬೈಲ್ ಅಲ್ಲೇ ಇರೋದನ್ನ ಗಮನಿಸಿದ್ದೆ. ಸರಿ ಬಿಡು, ಅವನೇ ಆಮೇಲೆ ಬಂದು ತಗೋತಾನೆ, ಇಲ್ಲ ಕಾಲ್ ಮಾಡ್ದಾನೆ ಅಂತ ಸುಮ್ಮನಾದೆ ಸರ್. ಆದರೆ ಎಷ್ಟೊತ್ತಾದರೂ ಅವನು ಕಾಲ್ ಮಾಡಲಿಲ್ಲ, ವಾಪಸ್ ಕೂಡ ಬರಲೇ ಇಲ್ಲ. ನಿಶಾಂತ್ ಲಾಲ್ ಫೋನ್ ಮಾಡಿದಾಗಲೇ ನನಗೆ ನೀರಜ್ ಮಿಸ್ಸಿಂಗ್ ಆಗಿದ್ದಾನೆ ಅನ್ನೋದು ಗೊತ್ತಾಯ್ತು ಸರ್ ಅಂತಾಳೆ. ಹಾಗಾದ್ರೆ ಈ ನಿಶಾ ಯಾರು? ಅವಳು ಕರೆದ ಕೂಡಲೇ ಮಾರಿಯಾ ಜೊತೆಗಿದ್ದ ನೀರಜ್ ಯಾಕೆ ಹೋದ? ಅಷ್ಟು ಮಧ್ಯರಾತ್ರಿಯಲ್ಲಿ ಅಷ್ಟೊಂದು ಅರ್ಜೆಂಟಾಗಿ ಮೊಬೈಲನ್ನು ಬಿಟ್ಟು ಯಾಕೆ ಹೋದ? ಇಲ್ಲಿ ಮಾರಿಯಾ ಏನಾದ್ರೂ ಸುಳ್ಳು ಹೇಳ್ತಿದ್ದಾಳಾ? ಇಲ್ಲ ನಿಶಾನ ಮೀಟ್ ಮಾಡೋಕೆ ಹೋದಾಗ ಏನಾದ್ರೂ ಅನಾಹುತ ಆಯ್ತಾ? ಪಾರ್ಟಿಯಲ್ಲಿ ಏನಾದ್ರೂ ಆಯ್ತಾ? ಈ ಎಲ್ಲಾ ಪ್ರಶ್ನೆಗಳು ಈಗ ಗಿರ್ಕಿ ಹೊಡಿತಾ ಇದ್ವು. ಈ ಆಂಗಲ್ನಲ್ಲಿ ಪೊಲೀಸರು ತನಿಖೆ ಆರಂಭಿಸ್ತಾರೆ. ಪೊಲೀಸರ ತಲೆಯಲ್ಲಿ ಈ ಮಾರಿಯಾ ಬಗ್ಗೆಯೂ ಡೌಟ್ ಬಂದಿತ್ತು. ಆದ್ರೂ ಅವಳಿಂದ ಕಂಪ್ಲೇಂಟ್ ತಗೊಂಡು ಅವಳನ್ನ ಬಿಟ್ಟು ಕಳಿಸ್ತಾರೆ. ಹಾಗಾದ್ರೆ ಈ ಮಾರಿಯಾ ಯಾರು? ಮಾರಿಯಾ ಜೊತೆ ನೀರಜ್ಗೆ ಏನ್ ಸಂಬಂಧ? ಮಾರಿಯಾ, ನಿಶಾ, ನೀರಜ್ ನಡುವೆ ಕನೆಕ್ಷನ್ ಹೇಗೆ? ಇದೆಲ್ಲದರ ಬಗ್ಗೆ ಮುಂದೆ ಹೇಳ್ತೀವಿ. ಪೊಲೀಸರು ಮಾರಿಯಾಳಿಂದ ನೀರಜ್ ಫೋನ್ ವಶಕ್ಕೆ ಪಡಿತಾರೆ. ನೀರಜ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಲೆ ಹಾಕೋಕೆ ಆರಂಭಿಸ್ತಾರೆ. ಅವನಿಗೆ ಯಾರ ಜೊತೆಗಾದ್ರೂ ಪರ್ಸನಲ್ ರೈವಲ್ರಿ ಇತ್ತಾ ಅನ್ನೋ ಬಗ್ಗೆಯೂ ತನಿಖೆ ಮಾಡ್ತಾರೆ. ನೀರಜ್ಗೆ ಏನಾದ್ರೂ ಸ್ಟ್ರೆಸ್, ಡಿಪ್ರೆಷನ್ ಅಥವಾ ಆರ್ಥಿಕ ಸಮಸ್ಯೆ ಇತ್ತಾ ಅಂತಾನು ಚೆಕ್ ಮಾಡ್ತಾರೆ. ಕಿಡ್ನಾಪ್ ಆಂಗಲ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ. ಆದರೆ ಎಷ್ಟೇ ತನಿಖೆ ಮಾಡಿದ್ರೂ ರಿಸಲ್ಟ್ 0 ಆಗಿತ್ತು. ಹೀಗೆ ಹಲವು ದಿನಗಳು ಕಳೆಯುತ್ತವೆ. ಹೀಗಿರುವಾಗ ನೀರಜ್ ತಂದೆ ಅಮರ್ನಾಥ್ ಗ್ರೋವರ್ ಕಾನ್ಪುರ್ನಿಂದ ಮುಂಬೈಗೆ ಬರ್ತಾರೆ. ಬಂದವರೇ ಸೀದಾ ಜಾಯಿಂಟ್ ಕಮಿಷನರ್ ಆಫೀಸ್ಗೆ ಹೋಗ್ತಾರೆ. ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಇಲ್ಲಿಂದ ಈ ಕೇಸ್ನಲ್ಲಿ ಕ್ರೈಮ್ ಬ್ರಾಂಚ್ ಎಂಟ್ರಿ ಆಗುತ್ತೆ. ಕ್ರೈಮ್ ಬ್ರಾಂಚ್ ಮತ್ತೆ ಸ್ಕ್ರಾಚ್ ಇಂದ ತನಿಖೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಈ ಟೀಮ್ಗೂ ನೀರಜ್ ಬಗ್ಗೆ ಏನೂ ಕ್ಲೂ ಸಿಗಲ್ಲ. ಪೊಲೀಸರು ನೀರಜ್ ಜೊತೆಗೆ ನಿಶಾಳನ್ನು ಹುಡುಕ್ತಾರೆ. ಯಾಕಂದ್ರೆ ಅಟ್ಲೀಸ್ಟ್ ನಿಶಾ ಸಿಕ್ಕರಾದ್ರೂ ನೀರಜ್ ಕಾಣೆ ಬಗ್ಗೆ ಕ್ಲೂ ಸಿಗಬಹುದಾಗಿತ್ತು. ಆದ್ರೆ ಈ ನಿಶಾ ಕೂಡ ನೀರಜ್ ಕಾಣೆಯಾದಾಗಿಂದ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಅವಳೆಲ್ಲಿದ್ದಾಳೆ? ಸದ್ಯಕ್ಕೆ ನೀರಜ್ ಗ್ರೋವರ್ ಕೇಸ್ನಲ್ಲಿ ಇದ್ದ ಹೆಸರುಗಳು ಅಂದ್ರೆ ನೀರಜ್ನ ರೂಮ್ಮೇಟ್ ನಿಶಾಂತ್ ಗ್ರೋವರ್, ನೀರಜ್ನ ಕ್ಲೋಸ್ ಫ್ರೆಂಡ್ ನಿಶಾಂತ್ ಲಾಲ್, ಅವನ ಫ್ರೆಂಡ್ ಮಾರಿಯಾ ಮತ್ತು ನಿಶಾ. ಇವರೆಲ್ಲರೂ ಯಂಗ್ಸ್ಟರ್ಸ್. ಇವರೆಲ್ಲ ಟೆಲಿವಿಷನ್ನಿಂದ ರಿಲೇಟ್ ಆಗಿದ್ದವರು. ಅವರ ಲೈಫ್ ಸ್ಟೈಲ್ ತುಂಬ ಮಾಡರ್ನ್ ಆಗಿತ್ತು. ಲೇಟ್ ನೈಟ್ ಪಾರ್ಟೀಸ್, ನೆಕ್ಸ್ಟ್ ಲೆವೆಲ್ನ ಫ್ರೆಂಡ್ಶಿಪ್, ಒಟ್ಟಿಗೆ ನೈಟ್ ಸ್ಟೇ ಮಾಡೋದು, ಇವೆಲ್ಲ ಅವರಲ್ಲಿ ಕಾಮನ್ ಆಗಿತ್ತು. ಆದರೆ ಈ ಲೈಫ್ ಸ್ಟೈಲ್ ಸಾಮಾನ್ಯ ಜನರಿಗೆ ಸ್ಟ್ರೇಂಜ್ ಅನ್ನಿಸ್ತಾ ಇತ್ತು. ಇಲ್ಲಿಂದ ಕ್ರೈಮ್ ಬ್ರಾಂಚ್ ಒಂದೊಂದೇ ಕ್ಯಾರೆಕ್ಟರ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಹೋಗುತ್ತೆ. ಮೊದಲು ಈ ನಿಶಾಂತ್ ಗ್ರೋವರ್ ಬಗ್ಗೆ ಚೆಕ್ ಮಾಡ್ತಾರೆ. ಅವನು ನೀರಜ್ನ ರೂಮ್ಮೇಟ್ ಮತ್ತು ಕಸಿನ್. ನೆಕ್ಸ್ಟ್ ನಿಶಾಂತ್ ಲಾಲ್ ಬಗ್ಗೆ ಕೆದಕ್ತಾರೆ. ನೀರಜ್ ಗ್ರೋವರ್ ಮತ್ತು ನಿಶಾಂತ್ ಎಷ್ಟು ಕ್ಲೋಸ್ ಇದ್ರು, ಇವರ ಫ್ರೆಂಡ್ಶಿಪ್ ಎಷ್ಟು ಡೀಪ್ ಇತ್ತು, ಈ ಬಗ್ಗೆ ಪೊಲೀಸರು ಡಿಗ್ ಮಾಡ್ತಾರೆ. ಇಬ್ರು ಕ್ಲೋಸ್ ಫ್ರೆಂಡ್ಸ್. ಆವಾಗ ವೀಕೆಂಡ್ ನಲ್ಲಿ ಮೀಟ್ ಮಾಡ್ತಾ ಇದ್ರು, ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ತಮ್ಮ ಪರ್ಸನಲ್ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ರು. ಈ ನಿಶಾಂತ್ ಇಬ್ರೂ ಸೇರ್ಕೊಂಡು ಏನಾದ್ರೂ ಮಾಡಿದ್ರಾ ಅಥವಾ ಇಬ್ರೂ ಏನಾದ್ರೂ ರಹಸ್ಯ ಮುಚ್ಚಿಡ್ತಿದ್ದಾರಾ ಅನ್ನೋ ಅನುಮಾನ ಕ್ರೈಮ್ ಬ್ರಾಂಚ್ಗೆ ಬರುತ್ತೆ. ಹಾಗೆ ಅವರಿಗೆ ಮಾರಿಯಾ ಮೇಲೂ ಅನುಮಾನಗಳಿದ್ವು. ಪೊಲೀಸರು ಮಾರಿಯಾ ಮನೆ ಪರಿಶೀಲನೆಗೆ ಬರ್ತಾರೆ. ಅದು ಹೊಸ ಮನೆ, ತುಂಬಾ ನೀಟಾಗಿ ಕ್ಲೀನ್ ಆಗಿ ಇತ್ತು. ಎಲ್ಲ ಹೊಸ ಫರ್ನಿಚರ್ಗಳಿದ್ವು. ಗೋಡೆಗಳೆಲ್ಲ ಆಗ ತಾನೇ ಪೇಂಟ್ ಮಾಡಲಾಗಿತ್ತು. ಅಲ್ಲಿ ಅವರಿಗೆ ಅನುಮಾನ ಬರುವಂಥದ್ದು ಏನೂ ಕ್ಲೂ ಸಿಗಲ್ಲ. ಇನ್ನು ಈ ಹಿಂದೆನೇ ಪೊಲೀಸರು ಹಲವು ಸಲ ಮಾರಿಯಾಳನ್ನ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡಿ ಕಳಿಸಿದ್ರು. ಎಲ್ಲ ಟೈಮಲ್ಲೂ ಮಾರಿಯಾ ಒಂದೇ ಸ್ಟೋರಿಗೆ ಸ್ಟಿಕ್ ಆನ್ ಆಗಿದ್ಲು. ಅವಳ ಸ್ಟೇಟ್ಮೆಂಟ್ನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ.
ಇನ್ನು ನಿಶಾಂತ್ ಲಾಲ್ನ ಕೂಡ ಹಲವು ಸಲ ವಿಚಾರಿಸಿದ್ರು. ಅವನ ಹೇಳಿಕೆಗಳಲ್ಲೂ ಬದಲಾವಣೆ ಇರಲಿಲ್ಲ. ಹೀಗೆ ಒಬ್ಬ ಆಫೀಸರ್ ಇವರ ಸ್ಟೇಟ್ಮೆಂಟ್ನ ಮತ್ತೆ ಓದ್ತಾ ಇರುವಾಗ ಇವರಿಬ್ಬರ ಹೇಳಿಕೆ ಸ್ವಲ್ಪ ಆಡ್ ಅನ್ಸುತ್ತೆ. ಇಲ್ಲಿ ಮಾರಿಯಾ ಹೇಳ್ತಿದ್ದ ಸ್ಟೋರಿ ಪರ್ಫೆಕ್ಟ್ ಆಗಿತ್ತು, ಒಂಥರ ಬಾಯ್ಪಾಠ ಮಾಡಿರೋ ರೀತಿ ಇತ್ತು. ಹೀಗಾಗಿ ಪೊಲೀಸರಿಗೆ ಮಾರಿಯಾ ಮತ್ತು ಲಾಲ್ ಮೇಲೆ ಅನುಮಾನ ಗಟ್ಟಿಯಾಗುತ್ತೆ. ಇವರಿಗೆ ಈ ಕೇಸ್ ಬಗ್ಗೆ ಏನೋ ಗೊತ್ತಿದೆ, ಆದ್ರೆ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಡೌಟ್ ಬಲವಾಗಿತ್ತು. ಹೀಗಾಗಿ ಇಬ್ರನ್ನ ಮತ್ತೆ ಕರೀತಾರೆ. ಈ ಬಾರಿ ಇಬ್ರನ್ನು ಬೇರೆ ಬೇರೆ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸರ ಮತ್ತೊಂದು ಟೀಮ್ ಮತ್ತೆ ಮಾರಿಯಾ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ವಿಚಾರಿಸ್ತಾರೆ. ಈ ವೇಳೆ ಪೊಲೀಸರಿಗೆ ಒಂದು ಮಹತ್ವದ ಸುಳಿವು ಸಿಗುತ್ತೆ. ಈಗ ಮಾರಿಯಾ ಸುಸೈರಾಜ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗಿತ್ತು. ಅಂದಹಾಗೆ ಮಾರಿಯಾಳ ಪೂರ್ತಿ ಹೆಸರು ಮೋನಿಕಾ ಮಾರಿಯಾ ಸುಸೈರಾಜ್. ಇವಳು ನಮ್ಮ ಮೈಸೂರಿನವಳು. ಈಕೆ ಸ್ಯಾಂಡಲ್ವುಡ್ನಲ್ಲೂ ಕೆಲಸ ಮಾಡಿದ್ಲು. ಜೂಟ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ಲು. ಕಾಲೇಜಿಗೂ ಥ್ಯಾಂಕ್ಸ್, ಟೀನೇಜಿಗೂ ಥ್ಯಾಂಕ್ಸ್ ಹಾಡು ನಿಮಗೆ ನೆನಪಿರ್ಬೇಕಲ್ವಾ? ಅದರಲ್ಲಿನ ಹೀರೋಯಿನ್ ಇದೇ ಮಾರಿಯಾ ಸುಸೈರಾಜ್. ಇಲ್ಲಿಂದ ಬಾಲಿವುಡ್ನಲ್ಲಿ ಲಕ್ ಟ್ರೈ ಮಾಡೋಣ ಅಂತ ಮಾರಿಯಾ ಮುಂಬೈಗೆ ಬಂದಿದ್ಲು. ಎಲ್ಲ ಕಡೆ ಆಡಿಷನ್ಸ್ ಕೊಡ್ತಾ ಇದ್ಲು, ನೆಟ್ವರ್ಕ್ ಬಿಲ್ಡ್ ಮಾಡ್ತಾ ಇದ್ಲು, ಕಾಂಟ್ಯಾಕ್ಟ್ಸ್ ಬೆಳೆಸ್ತಾ ಇದ್ಲು. ಹೀಗಿರುವಾಗ ಒಂದಿನ ಮಾರಿಯಾಗೆ ನೀರಜ್ ಗ್ರೋವರ್ನ ಪರಿಚಯವಾಗುತ್ತೆ. ನೀರಜ್ ಮತ್ತು ಮಾರಿಯಾ ಮಧ್ಯೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನೀರಜ್ ಮಾರಿಯಾಳ ಆಕ್ಟಿಂಗ್ ಕರಿಯರ್ನಲ್ಲಿ ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಂದ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಗಾಢವಾಗುತ್ತೆ. ಇದೆಲ್ಲದರ ಬಗ್ಗೆ ಕ್ರೈಮ್ ಬ್ರಾಂಚ್ ಪೊಲೀಸರು ಮಾಹಿತಿ ಸಂಗ್ರಹಿಸ್ತಾರೆ. ಹಾಗಾದ್ರೆ ಅವತ್ತು ಇವರಿಬ್ರು ಒಂದೇ ಮನೆಯಲ್ಲಿ ಇದ್ರು ಅಂದ್ರೆ ಅದರಲ್ಲಿ ವಿಶೇಷ ಏನೂ ಇರಲಿಲ್ಲ. ಯಾಕಂದ್ರೆ ಇಬ್ರು ಅಡಲ್ಟ್, ಇಬ್ರು ಒಳ್ಳೆ ಸ್ನೇಹಿತರು. ಆದ್ರೆ ಇವರ ಸ್ನೇಹ ಎಷ್ಟು ಮುಂದುವರೆದಿತ್ತು ಅನ್ನೋ ಬಗ್ಗೆ ಗೊತ್ತಿರಲಿಲ್ಲ. ಜಸ್ಟ್ ಫ್ರೆಂಡ್ಶಿಪ್ ಮಾತ್ರನಾ ಅಥವಾ ಫ್ರೆಂಡ್ ಫಾರ್ ಬೆನಿಫಿಟ್ ಆಗಿತ್ತಾ? ಆಡಿಷನ್ಸ್ಗೆ ಹೆಲ್ಪ್ ಮಾಡೋದಕ್ಕೆ ಪ್ರತಿಯಾಗಿ ನೀರಜ್ ಮಾರಿಯಾಳಿಂದ ಏನಾದರೂ ರಿಟರ್ನ್ ಗಿಫ್ಟ್ ತಗೊಳ್ತಾ ಇದ್ನಾ? ಇದರ ಬಗ್ಗೆಯೂ ತನಿಖೆ ಮಾಡ್ತಾರೆ. ಆದರೆ ಆ ಆಯಾಮದಲ್ಲಿ ಏನೂ ಮಾಹಿತಿ ಸಿಗಲ್ಲ. ಬಟ್ ಇವರಿಬ್ಬರ ಮಧ್ಯೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇತ್ತು ಅಂತ ಮಾತ್ರ ಗೊತ್ತಾಗುತ್ತೆ. ಇತ್ತ ಸ್ಟೇಷನ್ನಲ್ಲಿ ನಿಶಾಂತ್ ಲಾಲ್ ವಿಚಾರಣೆ ನಡೆದಿತ್ತು. ನೀರಜ್ ಮತ್ತು ಮಾರಿಯಾ ಫ್ರೆಂಡ್ಶಿಪ್ ಬಗ್ಗೆ ಅವನ ಹತ್ರ ಕೇಳ್ತಾರೆ. ಸರ್, ಅವರಿಬ್ರು ಒಂದ್ಸಲ ಕಿಸ್ ಮಾಡೋದನ್ನ ನಾನು ನೋಡಿದ್ದೆ. ಹಾಗೆ ಕೆಲವೊಂದ್ಸಲ ಮಾರಿಯಾ ನೀರಜ್ ಮನೆಯಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಬಂದು ಸ್ಟೇ ಮಾಡ್ತಾ ಇದ್ಲು ಸರ್. ನೀರಜ್ ಕೂಡ ಮಾರಿಯಾಗೆ ಸಹಾಯ ಮಾಡ್ತಾ ಇದ್ದ. ಕೆಲವೊಂದು ಆಡಿಷನ್ಸ್ ಚಾನ್ಸ್ ಕೊಡಿಸಿದ ಸರ್ ಅಂತಾನೆ. ಅವನ ಹತ್ರ ಮತ್ತಷ್ಟು ವಿಚಾರಗಳನ್ನ ಕೇಳಿಕೊಂಡು ಕೇಸ್ ಸಾಲ್ವ್ ಆಗೋ ತನಕ ಎಲ್ಲೂ ಹೋಗಬೇಡ ಅಂತ ತಾಕೀತು ಮಾಡಿ ಕಳಿಸ್ತಾರೆ. ನೀರಜ್ನ ಮತ್ತಷ್ಟು ಫ್ರೆಂಡ್ಸ್ ಹತ್ರ ವಿಚಾರಿಸ್ತಾರೆ. ನೀರಜ್ ಮಾರಿಯಾಳನ್ನ ನನ್ನ ಗರ್ಲ್ ಫ್ರೆಂಡ್ ಅಂತ ಪರಿಚಯಿಸಿದ್ದ ಅಂತ ಅವರು ಹೇಳ್ತಾರೆ. ಹಾಗೆ ಈ ಮಾರಿಯಾ ಬರೀ ಕೆಲಸ ಗಿಟ್ಟಿಸ್ಕೊಳ್ಳೋಕೆ ಅವನ ಜೊತೆ ಇರ್ತಾ ಇದ್ಲು ಅಂತ ನಮಗೆ ಅನ್ನಿಸ್ತಿತ್ತು ಸರ್ ಅಂತಾನು ಹೇಳ್ತಾರೆ. ಇಲ್ಲಿಂದ ಮಾರಿಯಾಳ ಪರ್ಸನಲ್ ಲೈಫ್ ಕೆತ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಮಾರಿಯಾಳ ಮತ್ತೊಂದು ಡಾರ್ಕ್ ಸೀಕ್ರೆಟ್ ಗೊತ್ತಾಗಿತ್ತು. ಅದೇನಂದ್ರೆ ನೀರಜ್ ಜೊತೆಗೆ ಮೂವ್ ಮಾಡ್ತಾ ಇರುವಾಗಲೇ ಅವಳು ಆಲ್ರೆಡಿ ಇನ್ನೊಬ್ಬನ ಜೊತೆಗೆ ಎಂಗೇಜ್ ಆಗಿದ್ಲು. ಅವಳ ಫಿಯಾನ್ಸಿ ಒಬ್ಬ ನೇವಲ್ ಆಫೀಸರ್ ಆಗಿದ್ದ. ಅವನ ಹೆಸರು ಎಮಿಲ್ ಜೆರೋಮ್ ಮ್ಯಾಥ್ಯೂ. ಜೆರೋಮ್ ಮತ್ತು ಮಾರಿಯಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ರು. ಇಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗುತ್ತೆ. ಹಾಗಾದ್ರೆ ಆಲ್ರೆಡಿ ಜೆರೋಮ್ ಜೊತೆ ಎಂಗೇಜ್ ಆಗಿದ್ದವಳು ನೀರಜ್ ಜೊತೆ ಯಾಕೆ ಲಿಂಕ್ ಅಪ್ ಬೆಳೆಸಿದ್ಲು? ಹಾಗಾದ್ರೆ ನೀರಜ್ ಮತ್ತು ಇವಳದ್ದು ಬೆನಿಫಿಟ್ ರಿಲೇಶನ್ಶಿಪ್ ಅನ್ನೋದು ಕ್ಲಿಯರ್ ಆಗಿತ್ತು. ಅಥವಾ ಯಾರೂ ಸುಮ್ಮನೆ ಮಾರಿಯಾಳ ತೇಜೋವಧೆ ಮಾಡೋಕೆ ಹೀಗೆಲ್ಲ ಸುಳ್ಳು ಹಬ್ಬಿಸಿರಬಹುದಾ? ಈ ಅನುಮಾನ ಕೂಡ ಇತ್ತು. ಮಾರಿಯಾ ಕೂಡ ನಾನು ಮತ್ತು ನೀರಜ್ ಒಳ್ಳೆ ಗೆಳೆಯರು, ನಮ್ಮಿಬ್ಬರ ಮಧ್ಯೆ ಸೆಕ್ಷುವಲ್ ರಿಲೇಶನ್ಶಿಪ್ ಏನಿರಲಿಲ್ಲ ಅಂತಾನೆ ಹೇಳಿದ್ಲು. ನೀವು ನಿಶಾನನ್ನ ಹುಡುಕಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗುತ್ತೆ ಅಂತಾನು ಪೊಲೀಸರಿಗೆ ಹೇಳಿದ್ಲು. ಆದರೆ ಇಷ್ಟೆಲ್ಲ ನಡೀತಾ ಇದ್ರು ಈಗಲೂ ನಿಶಾ ಅನ್ನೋ ಕ್ಯಾರೆಕ್ಟರ್ ನಿಗೂಢವಾಗೇ ಇತ್ತು. ಪೊಲೀಸರು ಒಂದೊಂದೇ ಗಂಟು ಬಿಡಿಸ್ತಾ ಇದ್ರು. ಮಾರಿಯಾಳ ಕಾಲ್ ರೆಕಾರ್ಡ್ಸ್ ತೆಗೆಸ್ತಾರೆ. ಅವಳ ಪ್ರತಿಯೊಂದು ಮೂವ್ಮೆಂಟ್, ಪ್ರತಿಯೊಂದು ಆಕ್ಟಿವಿಟಿ ಟ್ರ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ನೀರಜ್ ಮತ್ತು ಇಬ್ರು ನಿಶಾಂತ್ರ ಕಾಲ್ ರೆಕಾರ್ಡ್ಸ್ ಕೂಡ ತೆಗೆಸ್ತಾರೆ. ಮತ್ತೆ ಮಾರಿಯಾಳನ್ನ ಸ್ಟೇಷನ್ಗೆ ಕರೀತಾರೆ. ಈ ಬಾರಿ ಪೊಲೀಸರ ಪ್ರಶ್ನೆಗಳು ಭಿನ್ನವಾಗಿದ್ವು. ಕೇಳೋ ಧಾಟಿಯೂ ಬದಲಾಗಿತ್ತು. ಇದು ಮಾರಿಯಾಗೂ ಅರ್ಥವಾಗಿತ್ತು. ಆದ್ರೂ ತನಗಾಗ್ತಿರುವ ಭಯ ಮರೆಮಾಚಿ ಉತ್ತರ ಕೊಡ್ತಾಳೆ. ಸರ್, ಅವತ್ತು 7ನೇ ತಾರೀಕು ನೀರಜ್ ಮಿಸ್ ಆಗಿದ್ದಾನೆ ಅನ್ನೋ ವಿಚಾರವೇ ನನಗೆ ಗೊತ್ತಿರಲಿಲ್ಲ. ನಾನವತ್ತು ಮುಂಬೈನ ಇನ್ಆರ್ಬಿಟ್ ಮಾಲ್ಗೆ ಹೋಗಿದ್ದೆ. ಅಲ್ಲಿ ಜೆರೋಮ್ ಮತ್ತು ನನ್ನ ತಂಗಿಯನ್ನ ಮೀಟ್ ಮಾಡಿದೆ. ನಂತರ ನನ್ನ ಒಬ್ಬ ಫ್ರೆಂಡ್ ಕಾರ್ ಇಸ್ಕೊಂಡು ನಾವೆಲ್ಲ ಶಾಪಿಂಗ್ ಮಾಡೋಕೆ ಹೋದ್ವಿ ಸರ್ ಅಂತಾಳೆ. ಕ್ರಾಸ್ ಕ್ವಶನ್ಸ್ ಕೇಳಿದಾಗ್ಲೂ ಮಾರಿಯಾ ಸೇಮ್ ಆನ್ಸರ್ ರಿಪೀಟ್ ಮಾಡ್ತಾಳೆ. ಈ ವೇಳೆ ನೀರಜ್ನ ಸಿಡಿಆರ್ನಲ್ಲಿ ಒಂದು ಸ್ಟ್ರೇಂಜ್ ಕ್ಲೂ ಸಿಗುತ್ತೆ. ಮುಂಬೈನ ದಹಿಸರ್ನಲ್ಲಿ 7ನೇ ತಾರೀಕಿಗೆ ನೀರಜ್ ಫೋನ್ಗೆ ಒಂದು ಕಾಲ್ ಬಂದಿತ್ತು. ಅದು ರಿಸೀವ್ ಆಗಿ ಕೆಲವೇ ಸೆಕೆಂಡ್ನಲ್ಲಿ ಮತ್ತೆ ಕಟ್ ಆಗಿತ್ತು. ಆಮೇಲೆ ಸ್ವಿಚ್ ಆಫ್ ಆಗಿತ್ತು. ಹಾಗಾದ್ರೆ ಮಾರಿಯಾ ಮನೆಯಲ್ಲಿ ಇದ್ದ ನೀರಜ್ನ ಮೊಬೈಲ್ ದಹಿಸರ್ಗೆ ಹೇಗೆ ಬಂತು? ಅಂದರೆ ಯಾರಾದರೂ ಆ ಮೊಬೈಲ್ನ ದಹಿಸರ್ಗೆ ತಗೊಂಡು ಹೋಗಿರಬೇಕು. ಮಾರಿಯಾನೇ ತಗೊಂಡು ಹೋಗಿರಬಹುದಾ? ಆಗ ನೀರಜ್ ಯಾವುದೋ ನಂಬರ್ನಿಂದ ಕಾಲ್ ಮಾಡಿರಬಹುದಾ? ಇದನ್ನ ಮಾರಿಯಾ ಯಾಕೆ ಮುಚ್ಚಿಟ್ಲು?
ಅಲ್ಲಿಗೆ ಮಾರಿಯಾ ಇನ್ನೂ ಸಾಕಷ್ಟು ಸತ್ಯ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು ಪೊಲೀಸರಿಗೆ ಅರಿವಾಗಿತ್ತು. ನೀರಜ್ ಗ್ರೋವರ್ ಮೇ 6ರ ರಾತ್ರಿ ಕೊನೆಯದಾಗಿ ಮಾತಾಡಿದ್ದು ಇಬ್ಬರ ಜೊತೆ ಮಾತ್ರ. ಒಂದು ಮಾರಿಯಾ ಸುಸೈರಾಜ್, ಮತ್ತೊಂದು ನಿಶಾ ಬೋರಿಲ್ಕರ್ ಜೊತೆ. ಈಗ 7ನೇ ತಾರೀಕು ಮತ್ತೆ ಆನ್ ಆಗಿದೆ ಅಂದ್ರೆ ಏನರ್ಥ? ಪೊಲೀಸರು ಈಗ ಸತ್ಯ ದರ್ಶನದ ತುಂಬಾ ಸನಿಹದಲ್ಲಿದ್ರು. ಹೀಗಿರುವಾಗ ಅಚಾನಕ್ಕಾಗಿ ನಿಶಾ ಬೋರಿಲ್ಕರ್ ಪೊಲೀಸರಿಗೆ ಸಿಗ್ತಾಳೆ. ಅವಳನ್ನ ಕರ್ಕೊಂಡು ಬಂದು ಸೀದಾ ಇನ್ವೆಸ್ಟಿಗೇಷನ್ ಬೆಂಚ್ ಮೇಲೆ ಕೂರಿಸ್ತಾರೆ. ತುಂಬಾ ಹೊತ್ತು ಅವಳೊಂದಿಗೆ ಏನು ಮಾತಾಡದೆ ಹಾಗೆ ಬಿಡ್ತಾರೆ. ಅವಳ ಮುಖಭಾವ, ಬಾಡಿ ಲ್ಯಾಂಗ್ವೇಜ್ ಸ್ಟಡಿ ಮಾಡ್ತಾರೆ. ಸ್ವಲ್ಪ ಸಮಯದ ಬಳಿಕ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಅವಳದ್ದು ಅದೇ ಕಥೆ. ಸರ್, ನಾನು ಮತ್ತು ನೀರಜ್ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಅವತ್ತು ರಾತ್ರಿ ನಾನು ನೀರಜ್ಗೆ ಫೋನ್ ಮಾಡಿದ್ದು ನಿಜ, ಆದರೆ ಅದೊಂದು ಕ್ಯಾಶುವಲ್ ಕಾಲ್ ಆಗಿತ್ತಷ್ಟೇ. ನಾನವತ್ತು ಅವನನ್ನ ಯಾವುದೇ ಪಾರ್ಟಿಗೆ ಕರೆದಿರಲಿಲ್ಲ ಅಂತಾಳೆ. ಮತ್ತೆ ಮಾರಿಯಾ ಸುಳ್ಳು ಹೇಳಿದ್ಲಾ? ನಿಶಾ ಹೇಳೋ ಪ್ರಕಾರ ಮಾರಿಯಾ ಸುಳ್ಳು ಹೇಳಿದ್ಲು. ಅವನು ರಾತ್ರಿ ಮಾರಿಯಾ ಮನೆಯಲ್ಲಿ ಇರ್ತೀನಿ ಅಂತ ನನಗೆ ಹೇಳ್ದ ಸರ್ ಅಂತ ನಿಶಾ ಹೇಳ್ತಾಳೆ. ಈಗ ಪೊಲೀಸರಿಗೆ ಕನ್ಫ್ಯೂಷನ್ ಇತ್ತು. ನಿಶಾ ಸುಳ್ಳು ಹೇಳ್ತಿದ್ದಾಳಾ, ಇಲ್ಲ ಮಾರಿಯಾ ಕಟ್ಟು ಕಥೆ ಹೇಳಿ ಕಿವಿ ಮೇಲೆ ಹೂ ಇಡ್ತಿದ್ದಾಳ ಅಂತ. ನಿಶಾ ಮಾತು ಕೇಳಿದ್ರೆ ಅವಳ ಮಾತಿನ ಮೇಲೆ ಪೊಲೀಸರಿಗೆ ಸ್ವಲ್ಪ ನಂಬಿಕೆ ಬಂದಿತ್ತು. ಆದರೆ ಮಾರಿಯಾ ಹೇಳಿಕೆ, ಅವಳ ಬಿಹೇವಿಯರ್ ಗಮನಿಸಿದ್ದ ಪೊಲೀಸರಿಗೆ ಅವಳ ಮೇಲೆ ಅನುಮಾನ ಆಲ್ರೆಡಿ ಬಂದಾಗಿತ್ತು. ಹೀಗಾಗಿ ಮಾರಿಯಾನೇ ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ಥಿಯರಿ ರೆಡಿ ಮಾಡ್ತಾರೆ. ಇನ್ಫ್ಯಾಕ್ಟ್ ಈಗ ನೀರಜ್ ಮಿಸ್ಸಿಂಗ್ ಕೇಸ್ಗೆ ಅತಿ ದೊಡ್ಡ ಬ್ರೇಕ್ ಥ್ರೂ ಸಿಕ್ಕಿತ್ತು. ಮತ್ತೆ ಮಾರಿಯಾಳನ್ನ ಸ್ಟೇಷನ್ಗೆ ಕರೀತಾರೆ. ಈ ಬಾರಿ ಕಾಲ್ ಡೀಟೇಲ್ಸ್, ಕೆಲವು ಇಂಪಾರ್ಟೆಂಟ್ ಮಾಹಿತಿ ಎಲ್ಲ ಇಟ್ಕೊಂಡೇ ವಿಚಾರಣೆ ಆರಂಭಿಸ್ತಾರೆ. ಇನ್ಫ್ಯಾಕ್ಟ್ ಆ ರಾತ್ರಿ ನೀರಜ್ ಮಾರಿಯಾ ಮನೆಯಲ್ಲಿ ಇದ್ದಾಗಲೇ ಮಾರಿಯಾಗೆ ಜೆರಾಮ್ ಕಾಲ್ ಬಂದಿತ್ತು. ನಂತರ ನೀರಜ್ ನಂಬರ್ನಿಂದ ಜೆರಾಮ್ಗೆ ಕಾಲ್ ಹೋಗಿತ್ತು. ಇವೆಲ್ಲವೂ ಆ ರಾತ್ರಿ ಏನಾಗಿರಬಹುದು ಅನ್ನೋ ಬಗ್ಗೆ ಸುಳಿವು ನೀಡಿದ್ವು. ಆದರೆ ಮಾರಿಯಾ ಮತ್ತದೇ ಕ್ಯಾಸೆಟ್ ರಿಪೀಟ್ ಮಾಡ್ತಾಳೆ. ಸರಿ, ಮೇ 7ನೇ ತಾರೀಖಿಂದ 20ನೇ ತಾರೀಖಿನವರೆಗೆ ನಿಮ್ಮ ಫಿಯಾನ್ಸಿ ಜೆರಾಮ್ ಜೊತೆ ನೀವು 1000ಕ್ಕಿಂತ ಹೆಚ್ಚು ಸಲ ಕಾಲ್ ಮಾಡಿದ್ದೀರಾ, ಅಂಥದ್ದೇನು ಕೆಲಸ ಇತ್ತು ಅಂತ ಕೇಳ್ತಾರೆ. ಅದಕ್ಕೆ ಮಾರಿಯಾ, ಸರ್ ನಾನು ಅವನ ಫಿಯಾನ್ಸೆ, ನಾವಿಬ್ರು 1000 ಸಲ ಮಾತಾಡಿದ್ರೆ ಅದರಲ್ಲಿ ನಿಮ್ಗೆ ಯಾಕೆ ಸರ್ ಡೌಟ್ ಅಂತ ಮರುಪ್ರಶ್ನೆ ಕೇಳ್ತಾಳೆ. ನೋಡಮ್ಮ, ನಿನ್ನ ಭಜನೆ ಕೇಳೋಕೆ ನಾವಿಲ್ಲಿ ಕೂತಿಲ್ಲ. ಇದಕ್ಕೂ ಮೊದಲು ರೇರ್ ಆಗಿ ಕಾಲ್ ಮಾಡ್ತಾ ಇದ್ದವಳು, ಅದೇನದು 7ನೇ ತಾರೀಕು ಆದಮೇಲೆ ಒಮ್ಮೆಲೆ ಪ್ರೀತಿ ಜಾಸ್ತಿ ಆಗೋಯ್ತಾ? ತುಂಬ ಮಿಸ್ ಮಾಡ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ ಅಂತೆಲ್ಲ ಬೂರಿ ಬಿಡಬೇಡ. ನಮಗೆ ಸತ್ಯ ಗೊತ್ತಾಗಿದೆ, ನೀನಾಗೆ ಎಲ್ಲ ಹೇಳಿದ್ರೆ ಸರಿ ಇವಾಗ ಅಂತ ಖಡಕ್ಕಾಗಿ ಆವಾಜ್ ಹಾಕ್ತಾರೆ. ಈಗ ಪೊಲೀಸರ ಪ್ರಶ್ನೆ, ಅವರ ವಾಯ್ಸ್ ಎಲ್ಲವೂ ರಫ್ ಆ್ಯಂಡ್ ಟಫ್ ಆಗಿದ್ವು. ಮಾರಿಯಾ ತಡವರ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಫುಲ್ ಬೆವ್ತು ಹೋಗ್ತಾಳೆ. ಏನು ಆನ್ಸರ್ ಮಾಡಬೇಕು ಗೊತ್ತಾಗ್ತಿರಲ್ಲ ಅವಳಿಗೆ. ಇಲ್ಲಿಂದ ಒಂದು ಸುಂದರ ಮುಖದ ಹಿಂದಿದ್ದ ರಾಕ್ಷಸಿ ಅನ್ಮಾಸ್ಕ್ ಆಗೋದಲ್ಲಿದ್ಲು. ಮಾರಿಯಾ ಮೆಲು ಧ್ವನಿಯಲ್ಲಿ ಮಾತು ಆರಂಭಿಸ್ತಾಳೆ. ಸರ್, ನನಗೆ ಏನೂ ಮಾಡಬೇಡಿ, ಎಲ್ಲ ನಿಜ ಹೇಳ್ತೀನಿ ಅಂತಾಳೆ. ಇಲ್ಲಿಂದ ಆವತ್ತಿನ ಡಾರ್ಕ್ ಸೀಕ್ರೆಟ್ ರಿವೀಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಮಾರಿಯಾ ಮೋನಿಕಾ ಸುಸೈರಾಜ್. ನಾನು ಕರ್ನಾಟಕದ ಮೈಸೂರಿನವಳು. ನನಗೆ 27 ವರ್ಷ, ನೀರಜ್ಗೆ 25 ವರ್ಷ. ನಾನು ಮತ್ತು ನೀರಜ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ನಾವು ಆಗಾಗ ಮೀಟ್ ಮಾಡ್ತಾ ಇದ್ವಿ, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನನ್ನ ಕರಿಯರ್ ಗ್ರೋತ್ಗಾಗಿ ನೀರಜ್ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದ, ಆಡಿಷನ್ಸ್ ಕೊಡಿಸ್ತಾ ಇದ್ದ. ಬರ್ಬರ್ತಾ ನಾವಿಬ್ರು ತುಂಬ ಕ್ಲೋಸ್ ಆದ್ವಿ. ನಾವು ಡೈಲಿ ಮೀಟ್ ಮಾಡ್ತಿದ್ವಿ ಸರ್ ಅಂತಾಳೆ. ಅವತ್ತು 6 ಮೇ 2008 ನೀರಜ್ ನನಗೆ ಫೋನ್ ಮಾಡಿ ಮೀಟ್ ಮಾಡೋಣ ಬಾ ಅಂದ. ಆದರೆ ಅವತ್ತು ನಾನು ಮನೆ ಶಿಫ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ಇವತ್ತಾಗಲ್ಲ, ತುಂಬ ಟಯರ್ಡ್ ಆಗಿದೆ, ನಾಳೆ ಸಿಗ್ತೀನಿ ಅಂದೆ. ನಾನು ಆಗಲ್ಲ ಅಂದಿದ್ದಕ್ಕೆ ಅವತ್ತು ನೀರಜ್ ತುಂಬ ಸಿಟ್ಟು ಮಾಡಿಕೊಂಡು ಕಾಲ್ ಕಟ್ ಮಾಡ್ದ. ನನ್ನ ಮನೆಯ ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಆಗಿರಲಿಲ್ಲ. ಅದಕ್ಕೆ ನಾನು ನನ್ನ ನೇಬರ್ ಮನೆಗೆ ಹೋದೆ. ಅವಳು ನನ್ನ ಫ್ರೆಂಡ್, ಹಾಗಾಗಿ ಅವ್ರ ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೋದೆ. ಸ್ನಾನ ಮುಗಿಸ್ಕೊಂಡು ಬಂದಾಗ ನನ್ನ ಫ್ಲ್ಯಾಟ್ ಡೋರ್ ಹೊರಗಡೆ ನೀರಜ್ ಬಂದು ನಿಂತ್ಕೊಂಡಿದ್ದ. ಅವನನ್ನು ನೋಡಿ ನನಗೆ ಶಾಕ್ ಆಯಿತು ಸರ್ ಅಂತಾಳೆ. ಇಲ್ಯಾಕೆ ನಿಂತ್ಕೊಂಡಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಅವನು, ನೀನು ಟಯರ್ಡ್ ಆಗಿದ್ಯಾ ಅಂದೆ ಅಲ್ವಾ, ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಕೆ ಬಂದೆ ಅಂದ. ಸರಿ ಬಾ ಅಂತ ಅವನನ್ನು ಮನೆ ಒಳಗಡೆ ಕರ್ಕೊಂಡು ಹೋದೆ. ಅವನು ಅನ್ಪ್ಯಾಕಿಂಗ್ಗೆ ಹೆಲ್ಪ್ ಮಾಡ್ತಾ ಇದ್ದ ಸರ್. ಅದೇ ಟೈಮಲ್ಲಿ ಜೆರಾಮ್ ಫೋನ್ ಮಾಡ್ದ. ನಾನು ಅವನ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾ ಇರುವಾಗ ನೀರಜ್ನ ವಾಯ್ಸ್ ಜೆರಾಮ್ಗೆ ಕೇಳಿಸ್ಬಿಡ್ತು. ಅವನು ನನ್ನ ಮೇಲೆ ರೇಗಾಡ್ದ. ಇಷ್ಟು ಲೇಟ್ ನೈಟ್ ನೀರಜ್ ನಿನ್ನ ಮನೆಯಲ್ಲಿ ಯಾಕಿದ್ದಾನೆ ಅಂತ ಕೇಳ್ದ. ಅವನು ನನಗೆ ಹೆಲ್ಪ್ ಮಾಡೋಕೆ ಬಂದಿದ್ದಾನೆ, ಸ್ವಲ್ಪ ಹೊತ್ತಲ್ಲಿ ಹೋಗ್ತಾನೆ ಅಂದೆ. ಅಷ್ಟರಲ್ಲಿ ನನ್ನ ಫೋನ್ ಬ್ಯಾಟ್ರಿ ಡೆಡ್ ಆಯಿತು. ನಾನು ನೀರಜ್ ಫೋನ್ ತಗೊಂಡು ಜೆರಾಮ್ ಜೊತೆ ಮಾತಾಡಿದೆ. ನೀರಜ್ ಇನ್ನೇನು ಹೊರಡ್ತಾನೆ ಅಂತ ಹೇಳಿದೆ ಸರ್ ಅಂತಾಳೆ. ಸರ್, ಮೊದಲಿಂದಾನು ಜೆರಾಮ್ಗೆ ನೀರಜ್ ಕಂಡ್ರೆ ಅಷ್ಟಕ್ಕಷ್ಟೇ. ನೀರಜ್ ಹೆಸರು ಹೇಳಿದರೆ ಸಾಕು ಸಿಟ್ಟು ಮಾಡ್ತಾ ಇದ್ದ, ಜಗಳ ಮಾಡ್ತಾ ಇದ್ದ. ನೀರಜ್ ಮತ್ತು ನನ್ನ ಫ್ರೆಂಡ್ಶಿಪ್ ಜೆರಾಮ್ಗೆ ಇಷ್ಟ ಇರಲಿಲ್ಲ. ನೀರಜ್ಗೆ ನನ್ನ ಮೇಲೆ ಕ್ರಶ್ ಇದೆ, ಆದರೆ ನನ್ನ ಕಡೆಯಿಂದ ಅಂಥದ್ದೇನಿಲ್ಲ ಅಂತ ಜೆರಾಮ್ಗೆ ಕ್ಲಿಯರ್ ಮಾಡಿದ್ದೆ ಸರ್. ಮಾರನೇ ದಿನ ಮಲಾಡ್ನಲ್ಲಿ ನನಗೆ ಒಂದು ಮೀಟಿಂಗ್ ಇದೆ, ಇವತ್ತು ನೈಟ್ ನಾನು ನಿನ್ನ ಮನೆಯಲ್ಲೇ ಸ್ಟೇ ಮಾಡ್ತೀನಿ ಅಂತ ನೀರಜ್ ಹೇಳ್ದ. ಬೇಡ, ಜೆರಾಮ್ಗೆ ಇಷ್ಟ ಆಗಲ್ಲ ಅಂತ ನಾನು ನೀರಜ್ಗೆ ಹೇಳಿದ್ರು ಅವನು ಕೇಳಲಿಲ್ಲ. ನನಗೂ ಬೇರೆ ಆಪ್ಷನ್ ಇಲ್ಲದೆ ಸರಿ ಅಂತ ಒಪ್ಕೊಂಡೆ ಸರ್ ಅಂತಾಳೆ.
ಆ ರಾತ್ರಿ ಇಬ್ರು ನಮ್ಮ ಮನೆಯಲ್ಲೇ ಸ್ಟೇ ಮಾಡಿದ್ವಿ ಸರ್. ಮಾರನೇ ದಿನ ಬೆಳಗ್ಗೆ 7:07 ಸುಮಾರಿಗೆ ಡೋರ್ ಬೆಲ್ ಆಯಿತು. ನಾನು ಡೀಪ್ ಸ್ಲೀಪ್ನಲ್ಲಿದ್ದೆ. ನಿದ್ದೆಗಣ್ಣಲ್ಲೇ ಹೋಗಿ ಡೋರ್ ಓಪನ್ ಮಾಡಿದೆ. ಬಾಗಿಲಲ್ಲಿ ಜೆರಾಮ್ ನಿಂತ್ಕೊಂಡಿದ್ದ. ಅವನನ್ನು ನೋಡಿ ನನ್ನ ನಿದ್ದೆ ಎಲ್ಲ ಹೊರಟೋಯ್ತು. ಅವನು ನೈಟ್ ಫ್ಲೈಟ್ ತಗೊಂಡು ಮುಂಬೈಗೆ ಬಂದಿದ್ದ. ನನ್ನನ್ನು ತಳ್ಳಿ ರೂಮ್ ಒಳಗಡೆ ಬಂದ. ಆಗಷ್ಟೇ ನೀರಜ್ ಸ್ನಾನ ಮಾಡಿಕೊಂಡು ಟವಲ್ ಕಟ್ಕೊಂಡು ಬಾತ್ರೂಮಿಂದ ಹೊರಗಡೆ ಬಂದಿದ್ದ. ಇದನ್ನು ಜೆರಾಮ್ ನೋಡ್ಬಿಟ್ಟ. ಅವನಿಗೆ ಸಿಟ್ಟು ನೆತ್ತಿಗೇರಿತ್ತು. ಇಬ್ಬರ ನಡುವೆ ಜಗಳ ಶುರುವಾಯಿತು. ಹೊಡೆದಾಡೋಕ್ಕೆ ಶುರು ಮಾಡಿದ್ರು ಸರ್. ಇಬ್ಬರ ಜಗಳ ಬಿಡಿಸೋಕೆ ನಾನು ತುಂಬ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಜೆರಾಮ್ಗೆ ಸಿಟ್ಟಿನ ಭೂತ ಹೊಕ್ಕಿತ್ತು. ಸೀದಾ ಹೋಗಿ ಕಿಚನ್ನಲ್ಲಿದ್ದ ಚಾಕು ಎತ್ಕೊಂಡ. ಡೈರೆಕ್ಟ್ ನೀರಜ್ ಎದೆ ಮೇಲೆ ಹಲ್ಲೆ ಮಾಡಿಬಿಟ್ಟ ಸರ್. ನಾನು ತಡೆಯೋಕೆ ಹೋದರೆ ನನ್ನನ್ನು ಜೋರಾಗಿ ತಳ್ಳಿಬಿಟ್ಟ. ನಾನು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದೋದೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ಬಂತು. ಎದ್ದು ನೋಡಿದ್ರೆ ನೀರಜ್ ಸತ್ತು ಬಿದ್ದಿದ್ದ ಸರ್ ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾಳೆ. ಜೆರಾಮ್ ಕೈಯಲ್ಲಿ ಚಾಕು ಇತ್ತು. ಏನ್ ಮಾಡಿದೆ ನೀನು ಅಂತ ಅವನಿಗೆ ಬೈದೆ. ಆಗ ಅವನು ನನಗೂ ಚಾಕು ತೋರಿಸಿ ಹೆದರಿಸಿದ. ನಂತರ ನನ್ನನ್ನು ಬೆಡ್ರೂಮ್ಗೆ ಎಳ್ಕೊಂಡು ಹೋದ. ನೀರಜ್ ಡೆಡ್ ಬಾಡಿ ಅಲ್ಲೇ ಹಾಲ್ನಲ್ಲಿ ಬಿದ್ದಿತ್ತು. ಆದರೆ ಜೆರಾಮ್ ನನ್ನ ರೇಪ್ ಮಾಡ್ದ ಸರ್ ಅಂತ ಹೇಳ್ತಾ ಮತ್ತೆ ಅಳ್ತಾಳೆ. ನಾನು ಏನೂ ಮಾಡೋಕೆ ಆಗದ ಅಸಹಾಯಕ ಸ್ಥಿತಿಯಲ್ಲಿದೆ. ಅಲ್ಲಿ ಏನು ಆಗ್ತಾ ಇದೆ ಅನ್ನೋ ಪರಿವೇ ನನಗೆ ಇರಲಿಲ್ಲ ಸರ್. ನನ್ನ ಮೈಂಡ್ ಬ್ಲ್ಯಾಂಕ್ ಆಗಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ನಾನು ಫ್ರೆಶ್ ಅಪ್ ಆಗೋಕೆ ಬಾತ್ರೂಮ್ಗೆ ಹೋದೆ. ಜೆರಾಮ್ ಅಲ್ಲಿಗೂ ಬಂದ. ಬಾತ್ರೂಮ್ನಲ್ಲಿ ಮತ್ತೆ ರೇಪ್ ಮಾಡ್ದ ಸರ್ ಅಂತಾಳೆ. ನೀರಜ್ ದೇಹದಿಂದ ರಕ್ತ ಹರಿತಾ ಇತ್ತು. ಬಹುಶಃ ಅವನು ಬದುಕಿದ್ದ ಅನ್ಸುತ್ತೆ. ಅವನನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಮೇ ಬಿ ಅವನು ಬದುಕ್ತಾ ಇದ್ದ ಅನ್ಸುತ್ತೆ ಸರ್ ಅಂತಾಳೆ. ಇವಳ ಮಾತು ಕೇಳಿ ಪೊಲೀಸರು ದಂಗಾಗಿದ್ರು. ನೀರಜ್ ಶವ ಎಲ್ಲಿದೆ, ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ಸರ್, ಜೆರಾಮ್ ನನಗೆ ಧಮಕಿ ಹಾಕ್ತಾ. ಈ ವಿಷಯ ಎಲ್ಲಾದ್ರೂ ಬಾಯ್ ಬಿಟ್ರೆ ನಿನ್ಗೂ ಇದೇ ಗತಿ ಕಾಣಿಸ್ತೀನಿ ಅಂತ ಹೆದರಿಸ್ದ. ನನಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಸರ್. ಇದೆಲ್ಲವನ್ನ ಡಿಸ್ಪೋಸ್ ಮಾಡೋಕೆ ನನಗೆ ಸಹಾಯ ಮಾಡು ಅಂದ. ನಾನು ಒಪ್ಕೊಂಡೆ. ಇಬ್ರೂ ಕೂತು ನೀರಜ್ ಶವ ಏನ್ ಮಾಡೋದು ಅಂತ ಯೋಚಿಸಿದ್ವಿ ಸರ್ ಅಂತಾಳೆ. ಇಲ್ಲಿಂದ ಅವಳು ಹೇಳಿದ ಕಥೆ ಕೇಳಿ ಪೊಲೀಸರಿಗೂ ಅಸಹ್ಯ ಅನ್ಸಿತ್ತು. ಇವರಿಬ್ರು ಅಮಾನವೀಯತೆಯ ಎಲ್ಲ ಗಡಿ ದಾಟ್ಬಿಟ್ಟಿದ್ರು. ಇಲ್ಲಿಂದ ಕರಾಳ ರಕ್ತ ಚರಿತ್ರೆ ಅಧ್ಯಾಯ ಆರಂಭವಾಗಿತ್ತು ಸರ್. ನಂತರ ನಾನು ಮಾಲ್ಗೆ ಹೋದೆ. ಅಲ್ಲಿಂದ ಒಂದು ಚಾಕು, ಸ್ಪೋರ್ಟ್ಸ್ ಬ್ಯಾಗ್ಸ್, ಬೆಡ್ಶೀಟ್ ಸೇರಿದಂತೆ ಇನ್ನೂ ಹಲವು ವಸ್ತುಗಳನ್ನು ತಗೊಂಡು ಮನೆಗೆ ಬಂದೆ. ಜೆರಾಮ್ ಅದಾಗಲೇ ನೀರಜ್ ಶವವನ್ನ ಬಾತ್ರೂಮ್ಗೆ ಎಳ್ಕೊಂಡು ಹೋಗಿದ್ದ. ಅಲ್ಲೇ ಅವನ ಶವವನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡ್ದ. ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ತುಂಬಿಸ್ದ. ನಂತರ ಆ ಬ್ಯಾಗ್ಗಳನ್ನು ನಾನು ತಂದಿದ್ದ ಸ್ಪೋರ್ಟ್ಸ್ ಬ್ಯಾಗ್ಗೆ ತುಂಬಿಸ್ದ. ನಾನು ನನ್ನ ಒಬ್ಬ ಫ್ರೆಂಡ್ಗೆ ಕಾಲ್ ಮಾಡಿ, ನಾನು ಮತ್ತು ನನ್ನ ಫಿಯಾನ್ಸಿ ಶಾಪಿಂಗ್ಗೆ ಹೋಗಬೇಕು, ನಿನ್ನ ಕಾರ್ ಬೇಕಿತ್ತು ಅಂತ ಕೇಳಿ ಕಾರ್ ತರಿಸ್ಕೊಂಡೆ. ಅದು ಸ್ಯಾಂಟ್ರೋ ಕಾರ್. ನಾವಿಬ್ರು ನೀರಜ್ ಶವದ ತುಂಡುಗಳಿದ್ದ ಆ ಬ್ಯಾಗ್ಗಳನ್ನ ಕಾರ್ ಡಿಕ್ಕಿಯಲ್ಲಿ ಲೋಡ್ ಮಾಡಿದ್ವಿ. ಇಲ್ಲಿಂದ ಹೊರಟು ಮುಂಬೈನಿಂದ ತುಂಬಾ ದೂರ ಡ್ರೈವ್ ಮಾಡಿಕೊಂಡು ಹೋದ್ವಿ. ದಾರಿ ಮಧ್ಯೆ ಪೆಟ್ರೋಲ್ ಫಿಲ್ ಮಾಡಿಸಿದ್ವಿ. ಕ್ಯಾನ್ನಲ್ಲೂ ಪೆಟ್ರೋಲ್ ತುಂಬಿಸಿಕೊಂಡ್ವಿ. ನಂತರ ಒಂದು ಲೈಟರ್ ಪರ್ಚೇಸ್ ಮಾಡಿದ್ವಿ. ಅಲ್ಲಿಂದ ನಾವು ಪಾಲ್ಘರ್ ಜಿಲ್ಲೆಯ ಮನೋರ್ ಬಳಿ ಇರುವ ಆಮ್ಗಾಂವ್ ಗ್ರಾಮದ ನಿರ್ಜನ ಅರಣ್ಯ ಪ್ರದೇಶಕ್ಕೆ ಹೋದ್ವಿ. ಬ್ಯಾಗ್ಸ್ ತೆಗೆದು ಅದರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ವಿ ಸರ್ ಅಂತಾಳೆ. ಪಾಪ ನೀರಜ್ನದು ಎಂಥ ದುರಂತ ಅಂತೆ ನೋಡಿ. ಇತ್ತ ಅವನ ಶವ ತುಂಡು ತುಂಡಾಗಿ ಬೆಂಕಿಯಲ್ಲಿ ಸುಟ್ಟು ಹೋಗ್ತಿತ್ತು. ಅತ್ತ ಇದ್ಯಾವುದರ ಪರಿವೇ ಇಲ್ಲದ ಅವನ ತಂದೆ ತಾಯಿ ಮಗನ ಕಾಲ್ಗೆ ವೇಟ್ ಮಾಡ್ತಾ ಇದ್ರು. ಇನ್ಮೇಲೆ ಅವರ ಮಗ ಯಾವತ್ತೂ ಕಾಲ್ ಮಾಡಲ್ಲ, ನಾವು ಅವನ ಮುಖವನ್ನ ನೋಡಲ್ಲ ಅಂತ ಆ ನತದೃಷ್ಟ ಅಪ್ಪ ಅಮ್ಮನಿಗೆ ಹೇಗೆ ಗೊತ್ತಾಗಬೇಕು ಹೇಳಿ. ಶವ ಸುಟ್ಟ ಮೇಲೆ ನಾವಿಬ್ರು ರಿಟರ್ನ್ ಮನೆಗೆ ಬಂದ್ವಿ ಸರ್. ಮನೆಯ ಎಲ್ಲ ವಸ್ತುಗಳನ್ನು ಚೇಂಜ್ ಮಾಡಿದ್ವಿ. ಪಿಲ್ಲೋ ಕವರ್, ಬೆಡ್ ಶೀಟ್ಸ್, ಕರ್ಟೆನ್ಸ್ ಎಲ್ಲ ಬದಲಿಸಿದ್ವಿ. ಎಲ್ಲೆಲ್ಲಿ ಹಾರಿತೋ ಅದೆಲ್ಲವನ್ನ ಕ್ಲೀನ್ ಮಾಡಿದ್ವಿ. ಮಾರನೇ ದಿನ ಒಬ್ಬ ಪೇಂಟರ್ನ ಕರೆಸಿ ಗೋಡೆಗಳಿಗೆಲ್ಲ ರೀಪೇಂಟ್ ಮಾಡಿಸಿದ್ವಿ. ನಂತರ ಜೆರಾಮ್ ವಾಪಸ್ ಹೋದ. ಡ್ಯೂಟಿ ಜಾಯಿನ್ ಮಾಡ್ದ ಸರ್. ನಾನು ಅದೇ ಮನೆಯಲ್ಲಿದ್ದೆ. ಇಲ್ಲಿಂದ ನಾವಿಬ್ರು ನಮ್ಮ ಲೈಫಲ್ಲಿ ಬ್ಯುಸಿ ಆಗ್ಬಿಟ್ವಿ ಸರ್ ಅಂತಾಳೆ. ಇದಾದ ಮೇಲೆ ನಿಶಾಂತ್ ಲಾಲ್ ನನಗೆ ಕಾಲ್ ಮಾಡಿ ನೀರಜ್ ಮಿಸ್ಸಿಂಗ್ ಆಗಿದ್ದಾನೆ ಅಂದ. ನಾನು ಅವ್ರ ಜೊತೆಗೆ ಸೇರ್ಕೊಂಡು ಹುಡುಕೋ ನಾಟಕ ಆಡಿದೆ ಸರ್. ಅವತ್ತು ನಾನು ಮತ್ತು ಜೆರಾಮ್ ಶವ ಸಾಗಿಸುವಾಗ ಮಾರ್ಗ ಮಧ್ಯೆ ನೀರಜ್ನ ಫೋನ್ ರಿಂಗ್ ಆಗ್ಬಿಡ್ತು. ಫೋನ್ ಆಫ್ ಮಾಡೋ ಗಡಿಬಿಡಿಯಲ್ಲಿ ಕಟ್ ಮಾಡೋ ಬದಲಿಗೆ ಕಾಲ್ ರಿಸೀವ್ ಮಾಡಿಬಿಟ್ಟೆ. ಅದಕ್ಕೆ ನಿಮಗೆ ಲೊಕೇಶನ್ ಟ್ರೇಸ್ ಆಗಿದ್ದು. ಇಲ್ಲ ಅಂದಿದ್ರೆ ಈ ರಹಸ್ಯ ಯಾವತ್ತೂ ಆಚೆ ಬರ್ತಿರಲಿಲ್ಲ ಅಂತಾಳೆ. ಆದರೆ ಅದಾಗಲೇ ಪೊಲೀಸರು ಫೀಲ್ಡ್ ಸೆಟ್ ಮಾಡಿ ಹಲವು ಇಂಪಾರ್ಟೆಂಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು. ಕ್ರಿಮಿನಲ್ಗಳು ಚಾಪೆ ಕೆಳಗಡೆ ತೂರಿದ್ರೆ ಪೊಲೀಸರಿಗೆ ರಂಗೋಲಿ ಕೆಳಗೆ ತೂರೋದು ಚೆನ್ನಾಗಿ ಗೊತ್ತು. ಪೊಲೀಸರು ಇವಳ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಸೆಲ್ಗೆ ಹಾಕ್ತಾರೆ. ಜೆರಾಮ್ನ ಅರೆಸ್ಟ್ ಮಾಡೋಕೆ ಒಂದು ಟೀಮ್ ಕೊಚ್ಚಿಗೆ ಹೋಗುತ್ತೆ. ಇನ್ನೊಂದು ಟೀಮ್ ಮಾರಿಯಾ ಸುಸೈರಾಜ್ನ ಕರ್ಕೊಂಡು ಸ್ಥಳ ಮಹಜರಿಗೆ ಆಮ್ಗಾಂವ್ಗೆ ಹೋಗ್ತಾರೆ. ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಕೂಡ ಪೊಲೀಸರ ಜೊತೆಯಲ್ಲೇ ಇದ್ರು. ಅದು ಮೇ 22, 2008. ಮಾರಿಯಾ ತೋರಿಸಿದ ಜಾಗ ತಪಾಸಣೆ ಶುರು ಮಾಡ್ತಾರೆ. ಅಲ್ಲಿ ಒಬ್ಬ ಮನುಷ್ಯನ ತಲೆಬುರುಡೆ, ಹಿಪ್ ಭಾಗದ ಕೆಲ ಮೂಳೆಗಳು, ಹಲ್ಲುಗಳು ಜೊತೆಗೆ ಅರ್ಧ ಸುಟ್ಟ ಸ್ಥಿತಿಯಲ್ಲಿದ್ದ ಚಿನ್ನದ ಚೈನ್ ಮತ್ತು ಗಜಮುಖ ಆಕಾರದ ಪೆಂಡೆಂಟ್ ಸಿಗುತ್ತೆ. ಹಾಗೆ ಅರ್ಧಂಬರ್ಧ ಸುಟ್ಟ ಬಟ್ಟೆಗಳು ಮತ್ತು ಬ್ಯಾಗ್ ಸಿಗ್ತವೆ.
ಚಿನ್ನದ ಚೈನ್ ಮತ್ತು ಗಜಮುಖ ಆಕಾರದ ಪೆಂಡೆಂಟ್ ಅನ್ನ ನೀರಜ್ ತಂದೆಗೆ ತೋರಿಸ್ತಾರೆ. ಅವೆಲ್ಲ ಮಗ ನೀರಜ್ನದ್ದೇ ಅಂತ ಗುರುತು ಹಿಡ್ತಾರೆ. ಮೀಡಿಯಾಗಳಲ್ಲಿ ಈ ಕೇಸ್ ಸೆನ್ಸೇಷನ್ ಆಗುತ್ತೆ. ಮೀಡಿಯಾಗೆ ಮತ್ತು ಸಾರ್ವಜನಿಕರಿಗೆ ಇದು ಮಸಾಲಾ ನ್ಯೂಸ್ ಆಗಿತ್ತು. ಮೀಡಿಯಾದಲ್ಲಿ ನೀರಜ್ನ ಕೊಲೆ ಮಾಡಿ ಅವನ ಶವವನ್ನ 300 ಪೀಸಸ್ ಮಾಡಿದ್ರು ಅಂತೆಲ್ಲ ರಿಪೋರ್ಟ್ ಬರುತ್ತೆ. ಆದ್ರೆ ಮುಂದೆ ಕೋರ್ಟ್ ಅಲ್ಲಿ ಇದೆಲ್ಲ ಸುಳ್ಳು ಅಂತ ಸಾಬೀತಾಗಿತ್ತು. ಇತ್ತ ಠಾಣೆಯಲ್ಲಿ ಜೆರಾಮ್ನ ವಿಚಾರಣೆ ಮಾಡ್ತಾರೆ. ನೇವಿ ಆಫೀಸರ್ ಆಗಿದ್ರಿಂದ ಅವನಿಗೆ ಅಷ್ಟಾಗಿ ಹಾರ್ಶ್ ಟ್ರೀಟ್ಮೆಂಟ್ ಕೊಡಲ್ಲ. ಈ ವೇಳೆ ತಾನೇ ಕೊಲೆ ಮಾಡಿದ್ದಾಗಿ ಜೆರಾಮ್ ಕನ್ಫೆಸ್ ಮಾಡಿದ್ದ. ಎಲ್ಲ ಡೀಟೇಲ್ ಆಗಿ ಹೇಳಿದ್ದ. ನಂತರ ಫೋರೆನ್ಸಿಕ್ ಟೀಮ್ ಮಾರಿಯಾ ಮನೆಗೆ ಹೋಗಿ ಪರೀಕ್ಷಿಸ್ತಾರೆ. ಗೋಡೆ, ಬಾಗಿಲ ಚಿಲ್ಕ, ಸ್ಪೀಕರ್ಗಳ ಹಿಂದೆ ಸೇರಿದಂತೆ ಮನೆಯ ಹಲವು ಕಡೆ ರಕ್ತದ ಕಲೆಗಳು ಸಿಗ್ತವೆ. ಹಾಗೆ ಫಿಂಗರ್ ಪ್ರಿಂಟ್ ಕೂಡ ಸಿಗುತ್ತೆ. ಆಗಸ್ಟ್ 2008ಕ್ಕೆ ಪೊಲೀಸರು ಇಬ್ಬರನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡ್ತಾರೆ. ಇಲ್ಲಿಂದ ಈಗ ಹೊಸ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಪೊಲೀಸರಿಗೆ ಈಗಿದ್ದ ಚಾಲೆಂಜ್ ಅಂದ್ರೆ ಈ ಕೊಲೆಯನ್ನ ಕೊಲೆ ಅಂತ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಬೇಕಾಗಿತ್ತು. ಅದಕ್ಕಾಗಿ ಈಗ ಸಿಕ್ಕಿರೋ ಅರೆ ಸುಟ್ಟ ದೇಹದ ಭಾಗಗಳು ನೀರಜ್ನದ್ದೇ ಅಂತ ಪ್ರೂವ್ ಮಾಡಬೇಕಿತ್ತು. ಹಾಗೆ ಮಾರಿಯಾ ಹೇಳ್ತಿರೋದೆಲ್ಲ ಸತ್ಯ ಅಂತಾನು ಸಾಬೀತುಪಡಿಸೋ ಜವಾಬ್ದಾರಿ ಪೊಲೀಸರದ್ದಾಗಿತ್ತು. ಇಲ್ಲಿಂದ ಮಾರಿಯಾ ಮತ್ತು ಜೆರಾಮ್ ಇಬ್ರು ಲೀಗಲ್ ಡಿಫೆನ್ಸ್ ಆಟ ಸ್ಟಾರ್ಟ್ ಮಾಡ್ತಾರೆ. ಇದರ ಮೊದಲ ಸ್ಟೆಪ್ ಎಂಬಂತೆ ಮಾರಿಯಾ ತನ್ನ ಸ್ಟೇಟ್ಮೆಂಟ್ನಿಂದ ಯೂ ಟರ್ನ್ ಹೊಡೆದ್ಬಿಡ್ತಾಳೆ. ಕೋರ್ಟ್ನಲ್ಲಿ ನಾನವತ್ತು ಮನೆಯಲ್ಲೇ ಇರಲಿಲ್ಲ, ಹಾಗೆ ನೀರಜ್ ನನಗೆ ಅಷ್ಟೇನು ಪರಿಚಯ ಇರಲಿಲ್ಲ ಅಂದ್ಬಿಡ್ತಾಳೆ. ಈ ಕೇಸ್ ಪೂರ್ತಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ನಿಂತಿತ್ತು. ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿಯಾಗ್ಲಿ ನೇರ ಸಾಕ್ಷಿಗಳಾಗ್ಲಿ ಇರಲಿಲ್ಲ. ಹಾಗೆ ಪೊಲೀಸರ ಎದುರು ಕೊಟ್ಟ ಸ್ಟೇಟ್ಮೆಂಟ್ ಕೋರ್ಟಲ್ಲಿ ಅಡ್ಮಿಸೇಬಲ್ ಇರಲ್ಲ. ಹಾಗಾಗಿ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಲು ಪೊಲೀಸರು ನಿರತರಾಗ್ತಾರೆ. ಈ ಕೇಸ್ನಲ್ಲಿ ಒಂದು ಗಮನಿಸಬೇಕಾದ ಅಂಶ ಇತ್ತು. ಅದು ನಿಜಕ್ಕೂ ಕೊಲೆನಾ ಅಥವಾ ಉದ್ದೇಶಪೂರ್ವಕವಲ್ಲದ ಅಂದ್ರೆ ಹೀಟ್ ಆಫ್ ದಿ ಮೊಮೆಂಟ್ನಲ್ಲಿ ನಡೆದ ಹತ್ಯೆನಾ ಅನ್ನೋ ವಿಚಾರ ಸ್ಪಷ್ಟವಾಗಬೇಕಿತ್ತು. IPC ಸೆಕ್ಷನ್ 302 ಮರ್ಡರ್ ಅಂತ ಡಿಫೈನ್ ಮಾಡುತ್ತೆ. ಇದರ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋಕೆ ಒಂದು ಮೋಟಿವ್ ಇರುತ್ತೆ. ಆದ್ರೆ IPC ಸೆಕ್ಷನ್ 304 ಹೀಟ್ ಆಫ್ ದ ಮೊಮೆಂಟ್ನಲ್ಲಿ ನಡೆದ ಕೊಲೆ ಅಂತ ಹೇಳುತ್ತೆ. ಅಂದ್ರೆ ಕೊಲೆ ಪೂರ್ವ ನಿರ್ಧಾರಿತವಾಗಿರಲ್ಲ. ಎರಡಕ್ಕೂ ಬೇರೆ ಬೇರೆ ಶಿಕ್ಷೆ ಪ್ರಮಾಣ ಇದೆ. ಪ್ರಾಸಿಕ್ಯೂಷನ್ ಈ ಕೇಸನ್ನ ಕೊಲೆ ಪ್ರಕರಣ ಅಂತ ಸಾಬೀತುಪಡಿಸೋಕೆ ಟ್ರೈ ಮಾಡುತ್ತೆ. ನೀರಜ್ ತಂದೆ ತಾಯಿ ಜೆರಾಮ್ ಮತ್ತು ಮಾರಿಯಾ ನಮ್ಮ ಮಗನನ್ನ ಉದ್ದೇಶಪೂರ್ವಕವಾಗಿ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸ್ತಾರೆ. ಮಾರಿಯಾ ತನ್ನ ಫಿಲ್ಮಿ ಕರಿಯರ್ಗೋಸ್ಕರ ನೀರಜ್ನನ್ನ ಬಳಸ್ಕೊಂಡಿದ್ದಾಳೆ. ಅವನ ಜೊತೆಗೆ ಪ್ರೀತಿಯ ನಾಟಕವಾಡಿದ್ದಾಳೆ. ನಂತರ ಅವನನ್ನ ತನ್ನ ದಾರಿಯಿಂದ ತೆಗೆದು ಹಾಕೋಕೆ ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸ್ತಾರೆ. ಅವತ್ತು ಮಾರಿಯಾ ಬೇಕು ಅಂತಾನೆ ಪ್ಲಾನ್ ಮಾಡಿ ನೀರಜ್ನನ್ನ ಮನೆಗೆ ಕರೆಸಿ ನಂತರ ತನ್ನ ಫಿಯಾನ್ಸಿ ಜೆರಾಮ್ನ ಕರೆದು ಕೊಲೆ ಮಾಡಿಸಿದಾಳೆ ಅಂತ ನೀರಜ್ನ ಕೆಲವು ಸ್ನೇಹಿತರು ಆರೋಪಿಸ್ತಾರೆ. ಈ ಮುಂಚೆ ಜೆರಾಮ್ಗೆ ಎಲ್ಲ ಗೊತ್ತಿತ್ತು. ಅವರಿಬ್ರು ಸೇರಿಯೇ ಇದನ್ನ ಮಾಡಿದ್ದಾರೆ ಅಂತಾನು ಹೇಳ್ತಾರೆ. ಇವರಿಬ್ಬರಿಗೆ ಕಾನೂನಿನ ಭಯವೂ ಇಲ್ಲ. ಇವರು ಅಕ್ಷರಶಃ ರಾಕ್ಷಸರಂತೆ ವರ್ತಿಸಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಕೊಂದು ಪೀಸ್ ಮಾಡಿ ಸುಟ್ಟಾಕ್ತಾರೆ ಅಂದ್ರೆ ಖಂಡಿತ ಇದು ಸಡನ್ ಆಗಿ ಮಾಡಿದ ಕ್ರೈಮ್ ಅಲ್ಲ, ಬದಲಿಗೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋ ಕೃತ್ಯ ಅಂತ ಆರೋಪಿಸ್ತಾರೆ. ಅಷ್ಟರಲ್ಲಿ ಫೋರೆನ್ಸಿಕ್ ರಿಪೋರ್ಟ್ ಬಂದಿತ್ತು. ಅಲ್ಲಿ ಸಿಕ್ಕ ಸ್ಕಲ್ನ DNA ಮತ್ತು ನೀರಜ್ನ ತಂದೆಯ DNA ಮ್ಯಾಚ್ ಆಗಿತ್ತು. ಹೀಗಾಗಿ ಆ ಶವ ನೀರಜ್ ಗ್ರೋವರ್ನದ್ದೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇತ್ತ ನ್ಯಾಯಾಲಯದಲ್ಲಿ ಮಾರಿಯಾ ಡ್ರಾಮಾ ಜಾಸ್ತಿ ದಿನ ನಡೆಯಲ್ಲ. ನೆರೆ ಮನೆಯವರು, ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ ನೀರಜ್ ಕೊಲೆಯಾದ ದಿನ ಇವಳು ಮನೆಯಿಂದ ದೊಡ್ಡ ಬ್ಯಾಗ್ಸ್ ಜೊತೆ ಹೋಗೋದನ್ನ ನೋಡಿದ್ರು. ಹೀಗಾಗಿ ಕೋರ್ಟಲ್ಲಿ ಅವಳ ವಾದ ಸುಳ್ಳು ಅಂತ ಸಾಬೀತಾಗುತ್ತೆ. ನಿಶಾಂತ್ ಲಾಲ್ ಮತ್ತು ನಿಶಾ ಕೂಡ ಮಾರಿಯಾ ವಿರುದ್ಧ ಹೇಳಿಕೆ ಕೊಡ್ತಾರೆ. ಈ ನಡುವೆ ಪೊಲೀಸರ ಮೇಲೂ ಆರೋಪ ಕೇಳಿ ಬಂದಿತ್ತು. ಶವ ಪೊಲೀಸರಿಗೆ ಮೊದಲೇ ಸಿಕ್ಕಿತ್ತು. ಪೊಲೀಸರು ಮಾರಿಯಾಗೆ ಫೋರ್ಸ್ ಮಾಡಿ ಕನ್ಫೆಷನ್ ರೆಕಾರ್ಡ್ ಮಾಡಿಸಿಕೊಂಡ್ರು ಅಂತ ಆರೋಪಿಸಲಾಗಿತ್ತು. ಜೆರಾಮ್ ತನ್ನ ವರ್ಷನ್ ಹೇಳ್ತಾನೆ, ನಾನು ಮುಂಬೈಗೆ ಬಂದಿದ್ದು ನಿಜ, ಕೆಲಸ ಸಿಕ್ಕಿಲ್ಲ ಅಂತ ಮಾರಿಯಾ ಡಿಪ್ರೆಷನ್ ನಲ್ಲಿದ್ಲು. ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡೋಕೆ ಬಂದಿದ್ದೆ ಅಷ್ಟೇ. ನಾನು ಮುಂಬೈಗೆ ಬಂದ ಮೇಲೆ ಇನ್ನಾರ್ಬಿಟ್ ಮಾಲ್ನಲ್ಲಿ ನಾವು ಮೀಟ್ ಮಾಡಿದ್ವಿ, ಶಾಪಿಂಗ್ ಮಾಡಿದ್ವಿ. ಆಮೇಲೆ ನಾನು ನೈಟ್ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿದೆ. ನಂತರ ಕೊಚ್ಚಿಗೆ ರಿಟರ್ನ್ ಹೋದೆ. ನಾನು ನಿರ್ದೋಷಿ. ಕೊಲೆ ನಡೆದ ದಿನ ನಾನು ಮುಂಬೈನ ಮಲಾಡ್ನಲ್ಲಿರುವ ಧೀರಜ್ ಸಾಲಿಟೇರ್ ಬಿಲ್ಡಿಂಗ್ಗೆ ಅಂದರೆ ಮಾರಿಯಾ ಫ್ಲ್ಯಾಟ್ಗೆ ಹೋಗೇ ಇರಲಿಲ್ಲ. ನನ್ನನ್ನು ಈ ಪ್ರಕರಣದಲ್ಲಿ ಪೊಲೀಸರು ಸಿಕ್ಕಾಕಿಸಿದ್ದಾರೆ ಅಂತ ವಾದಿಸ್ತಾನೆ. ಈ ಕೊಲೆಗೆ ಅಸಲಿ ಕಾರಣ ಮತ್ತು ಮೋಟಿವ್ ಹೊಂದಿದ್ದವಳು ಮಾರಿಯಾ ಸುಸೈರಾಜ್ ಮಾತ್ರ, ನಾನಲ್ಲ ಅಂತಾನು ಹೇಳ್ತಾನೆ. ಆದರೆ ಜೆರಾಮ್ ವಿರುದ್ಧ ಹಲವು ಸಾಕ್ಷ್ಯಗಳಿದ್ವು. ಕೊಲೆಯಾದ ದಿನ ಅಪಾರ್ಟ್ಮೆಂಟ್ನ ವಾಚ್ಮ್ಯಾನ್ ಅವನನ್ನ ನೋಡಿದ್ದ. ಹಾಗೆ ಅವತ್ತು ನಿಶಾಂತ್ ಲಾಲ್ ಮಾರಿಯಾಳನ್ನ ಕರೆಯೋಕೆ ಅವಳ ಮನೆಗೆ ಹೋದಾಗ್ಲೂ ಜೆರಾಮ್ ಅವಳ ಮನೆಯಲ್ಲೇ ಇದ್ದ. ಇದನ್ನ ಲಾಲ್ ತನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದ. ಹಾಗೆ ಜೆರಾಮ್ನನ್ನ ಪೆಟ್ರೋಲ್ ಬಂಕ್ನವರು ಗುರ್ತು ಹಿಡಿದಿದ್ರು. ಬಂಕ್ನವರಿಗೆ ಇವನ ಚಹರೆ ಚೆನ್ನಾಗಿ ನೆನಪಿತ್ತು. ಯಾಕಂದ್ರೆ ಅವತ್ತು ಗಾಡಿಗೆ ಪೆಟ್ರೋಲ್ ಹಾಕಿಸಿದ ನಂತರ ಕ್ಯಾನ್ನಲ್ಲೂ ಪೆಟ್ರೋಲ್ ತುಂಬುವಂತೆ ಹೇಳಿದಾಗ ಬಂಕ್ನವರು ಹಾಗೆಲ್ಲ ಕೊಡಕ್ಕಾಗಲ್ಲ ಅಂದಿದ್ರು.
ಆಗ ಏಯ್ ನಾನು ಯಾರು ಗೊತ್ತಾ, ನಾನು ನೇವಲ್ ಆಫೀಸರ್ ಅಂತ ಆವಾಜ್ ಹಾಕಿ ಕ್ಯಾನ್ನಲ್ಲಿ ಪೆಟ್ರೋಲ್ ತಗೊಂಡು ಹೋಗಿದ್ದ. ಇದನ್ನ ಆ ಬಂಕ್ನವರು ಸಾಕ್ಷೀಕರಿಸಿದ್ರು. ನ್ಯಾಯಾಲಯದಲ್ಲಿ ನೀರಜ್ ಮತ್ತು ಮಾರಿಯಾ ನಡುವಿನ ಸಂಬಂಧ ಎಸ್ಟಾಬ್ಲಿಷ್ ಆಗಿತ್ತು. ಕೊಲೆಯಾದ ರಾತ್ರಿ ನೀರಜ್ ಮತ್ತು ಮಾರಿಯಾ ಒಂದೇ ಮನೆಯಲ್ಲಿ ಇದ್ದಿದ್ದು, ನಂತರ ಮಾರನೇ ದಿನ ಬೆಳಗ್ಗೆ ಅಲ್ಲಿಗೆ ಜೆರಾಮ್ ಬಂದಿದ್ದು ಸಾಬೀತಾಗಿತ್ತು. ಜೆರಾಮ್ ವಿದೌಟ್ ಪರ್ಮಿಷನ್ ನೇವಲ್ ಬೇಸ್ ಬಿಟ್ಟು ಬಂದಿದ್ದು ಸಾಬೀತಾಗಿತ್ತು. ಅವನು ಮುಂಬೈಗೆ ಬಂದ ಫ್ಲೈಟ್ ಟಿಕೆಟ್ ಇತ್ತು. ಅವನ ಮೊಬೈಲ್ ಟವರ್ ಲೊಕೇಶನ್ ಜೆರಾಮ್ ಮಾರಿಯಾ ಫ್ಲಾಟ್ನಲ್ಲೇ ಇದ್ದ ಅನ್ನೋದನ್ನ ಸಾಬೀತುಪಡಿಸಿತ್ತು. ಮಾರಿಯಾ ಕೊಲೆ ಮಾಡಿದ್ದು ಜೆರಾಮ್ ಒಬ್ನೇ, ನಾನು ಬರೀ ಪ್ರಾಣ ಭಯದಿಂದ ಶವ ವಿಲೇವಾರಿ ಮಾಡೋಕೆ ಸಾಥ್ ಕೊಟ್ಟೆ ಅಂತ ಹೇಳ್ತಾಳೆ. ಅಂತಿಮವಾಗಿ 2011ರಲ್ಲಿ ಫೈನಲ್ ವರ್ಡಿಕ್ಟ್ ಬರುತ್ತೆ. ಮುಂಬೈ ಸೆಷನ್ಸ್ ಕೋರ್ಟ್ನಲ್ಲಿ ಮಾರಿಯಾಳೆ ನೀರಜ್ನ ಕೊಂದಿದ್ದಾಳೆ ಅಂತ ಸಾಬೀತುಪಡಿಸೋಕೆ ಪ್ರಾಸಿಕ್ಯೂಷನ್ ವಿಫಲವಾಗಿತ್ತು. ಹೀಗಾಗಿ ನ್ಯಾಯಾಲಯ ಮಾರಿಯಾಗೆ ಕೇವಲ ಸಾಕ್ಷ್ಯ ನಾಶಪಡಿಸಿದ ಅಪರಾಧಕ್ಕಾಗಿ IPC 201 ಪ್ರಕಾರ ಅವಳಿಗೆ 3 ವರ್ಷಗಳ ಶಿಕ್ಷೆ ನೀಡುತ್ತೆ, ಅಲ್ಲದೆ 50,000 ದಂಡ ವಿಧಿಸುತ್ತೆ. ಇನ್ನು ಜೆರಾಮ್ ಹೀಟ್ ಆಫ್ ದ ಮೊಮೆಂಟ್ನಲ್ಲಿ ಮಾಡಿರೋ ಕೊಲೆ ಅಂತ ಸಾಬೀತಾಗುತ್ತೆ. ಹೀಗಾಗಿ IPC ಸೆಕ್ಷನ್ 304 ಅಡಿಯಲ್ಲಿ 10 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ ವಿಧಿಸಿ ಆದೇಶ ಕೊಡುತ್ತೆ. ಮಾರಿಯಾ ಮತ್ತು ಜೆರಾಮ್ ಇಬ್ಬರಿಂದ ವಸೂಲಿ ಮಾಡೋ 1.5 ಲಕ್ಷ ರೂಪಾಯಿಯನ್ನ ಕೊಲೆಯಾದ ನೀರಜ್ ಗ್ರೋವರ್ ಅವರ ವೃದ್ಧ ಪೋಷಕರಿಗೆ ಪರಿಹಾರದ ರೂಪದಲ್ಲಿ ಕೊಡಬೇಕು ಅಂತ ಆದೇಶಿಸಲಾಗಿತ್ತು. ಜೆರಾಮ್ ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾನೆ. ಅಲ್ಲಿ ಅವನ ಅರ್ಜಿ ರಿಜೆಕ್ಟ್ ಆಗುತ್ತೆ. ಇತ್ತ ಮಾರಿಯಾಗೆ ಕೇವಲ 3 ವರ್ಷ ಶಿಕ್ಷೆ ಆಗಿತ್ತು. ಅದಾಗಲೇ ವಿಚಾರಣಾಧೀನ ಕೈದಿಯಾಗಿ ಮಾರಿಯಾ 3 ವರ್ಷ ಅವಧಿಯನ್ನ ಪೂರ್ಣಗೊಳಿಸಿದ್ಲು. ಹಾಗಾಗಿ ಜುಲೈ 2011ರ ತೀರ್ಪಿನ ನಂತರ ಮಾರನೇ ದಿನವೇ ಅವಳನ್ನ ಜೈಲಿಂದ ರಿಲೀಸ್ ಮಾಡಿಬಿಡ್ತಾರೆ. ಇದನ್ನ ಖಂಡಿಸಿ ಪ್ರತಿಭಟನೆ ನಡೆಯುತ್ತೆ. ಇವಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ನೀರಜ್ ಸ್ನೇಹಿತರು ಸೇರಿದಂತೆ ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ನೀರಜ್ ಗ್ರೋವರ್ ತಂದೆ ತಾಯಿ ಕೂಡ ಈ ತೀರ್ಪಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಆದಮೇಲೆ ಮಾರಿಯಾ ಸುಸೈರಾಜ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಳೆ. ನಾನು ನಿರಪರಾಧಿ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಕೇಸ್ ಕ್ಲೋಸ್ ಆಗುತ್ತೆ. ಆದರೆ ಹೊರಗಡೆ ಬಂದ ಬಳಿಕ ಮಾರಿಯಾ ಈಗೆಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ ನಮಗೂ ಕುತೂಹಲ ಇತ್ತು. ಅಂದಹಾಗೆ ಈ ಮಾರಿಯಾ ನೀರಜ್ ಜೆರಾಮ್ ಕೇಸ್ನ ವಿಡಿಯೋ ಮಾಡಬೇಕು ಅಂತ ಅಂದಾಗ ಈ ಕುರಿತು ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಇದೆಯಾ ಅಂತ ಹುಡುಕಿದ್ವಿ. ಆಗ ನಮಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾದವು. ಅದಕ್ಕಾಗಿಯೇ ಈ ವಿಡಿಯೋ ಮಾಡಿದ್ವಿ. ಇನ್ಫ್ಯಾಕ್ಟ್ ಹೀಟ್ ಆಫ್ ದ ಮೊಮೆಂಟೋ ಅಥವಾ ಬೇರೆ ಏನೋ ಕೆಟ್ಟ ಘಳಿಗೆಯೋ ಅಪರಾಧ ಅಂತೂ ನಡೆದೋಯ್ತು. ನೀರಜ್ನ ಪ್ರಾಣ ಅಂತೂ ವಾಪಸ್ ತರೋಕ್ಕಾಗಲ್ಲ. ಅಟ್ಲೀಸ್ಟ್ ಜೈಲಿಂದ ಹೊರಗಡೆ ಬಂದ ಮೇಲಾದರೂ ಮಾಡಿದ ಪಾಪಕ್ಕೆ ಅಥವಾ ನಮ್ಮಿಂದ ಅಚಾನಕ್ಕಾಗಿ ಆಗೋ ಕೃತ್ಯಕ್ಕೆ ಪಶ್ಚಾತ್ತಾಪ ಆದರೂ ಪಟ್ಟು ಮನುಷ್ಯರಾಗಿ ಬದುಕಬೇಕಲ್ವಾ? ಬಟ್ ಮಾರಿಯಾ ಪ್ರಕರಣದಲ್ಲಿ ಹಾಗಾಗಿರಲಿಲ್ಲ. ಅವಳು ಜೈಲಿಗೆ ಹೋಗಿದ್ದು ಕ್ರೈಮ್ನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅನ್ನೋ ರೀತಿಯಾಗಿತ್ತು. ಅಲ್ಲಿ ಬ್ಲಡ್ ಶೆಡ್ ಇಲ್ಲದೆ ಕ್ರೈಮ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿತು ಹೊರ ಬಂದಿದ್ಲು. 2015ರಲ್ಲಿ ಮಾರಿಯಾ ಸುಸೈರಾಜ್ ಹೆಸರು ಒಂದು ಫ್ರಾಡ್ ಕೇಸಲ್ಲಿ ಕೇಳಿ ಬಂದಿತ್ತು. ಆಕೆ ಮುಂಬೈನ ಬೈಕಲಾದ ಮಹಿಳಾ ಜೈಲಲ್ಲಿರುವಾಗ ಅಲ್ಲಿ ಪರೋಮಿತಾ ಚಕ್ರವರ್ತಿ ಮತ್ತು ಅನಿತಾ ಎಂಬ ಇಬ್ಬರು ಮಹಿಳೆಯರ ಪರಿಚಯ ಆಗುತ್ತೆ. ಇವರು ಮೂವರು ಹೊರಗಡೆ ಬಂದ ನಂತರವೂ ಫ್ರೆಂಡ್ಸ್ ಆಗಿದ್ರು. ಈ ಪರೋಮಿತಾ ಚಕ್ರವರ್ತಿ ಸಂಧ್ಯಾ ಮಿಶ್ರಾ ಅನ್ನೋ ಮಹಿಳೆಗೆ ಸುಮಾರು 2.5 ಕೋಟಿ ಮೋಸ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆಗೆ ಗುರಿಯಾಗಿದ್ಲು. ಇನ್ನು ಅನಿತಾ ಏಂಜನ್ ಬ್ರೋಕಿಂಗ್ ಲಿಮಿಟೆಡ್ ಕಂಪನಿಗೆ ಸೇರಿದ 50 ಕೋಟಿ ಚೆಕ್ ಕಳ್ಳತನ ಪ್ರಕರಣದಲ್ಲಿ ಜೈಲಲ್ಲಿದ್ಲು. ಇವರಿಬ್ಬರು ಮಾರಿಯಾಗೆ ಹತ್ತಿರ ಆಗ್ತಾರೆ. 2019ರಲ್ಲಿ ಮುಂಬೈ ಮಿರರ್ ಪತ್ರಿಕೆ ವರದಿ ಮಾಡಿರೋ ಪ್ರಕಾರ ಆ ಮೂವರ ವಿರುದ್ಧ 7 ಚೀಟಿಂಗ್ ಪ್ರಕರಣಗಳು ದಾಖಲಾಗಿವೆ. ಮುಂಬೈನ ಠಾಣೆಯಲ್ಲಿ ಪರೋಮಿತಾ ಮತ್ತು ಮಾರಿಯಾ ಅಪಾರ್ಟ್ಮೆಂಟ್ ಬಾಡಿಗೆಗೆ ಪಡೆದಿದ್ರು. ಅಲ್ಲೇ ಈ 3 ಜನ ಸೇರಿ ಚೀಟಿಂಗ್ ಪ್ಲಾನ್ ಮಾಡ್ತಾ ಇದ್ರು ಎನ್ನಲಾಗಿದೆ. ಈ ಪರೋಮಿತಾ ತಾನು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಅವರ ಮಗಳು ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ಲು. ಹಾಗೆ ಈ ಅನಿತಾ ತಾನು ಪವರ್ ಬ್ರೋಕರ್ ಅಂತ ಹೇಳ್ಕೊತಾ ಇದ್ಲು. ಇಲ್ಲಿಂದ ಈ ಮೂವರು ಸೇರ್ಕೊಂಡು ಹಲವರಿಗೆ ಮಕ್ಮಲ್ ಟೋಪಿ ಹಾಕಲು ಶುರು ಮಾಡ್ತಾರೆ. 2013ರಲ್ಲಿ ಇವರ ತಂಡ ಜ್ಯುವೆಲರಿ ಬಿಸ್ನೆಸ್ ಮ್ಯಾನ್ ಕಮಲ್ ಜೈನ್ಗೆ ಟೋಪಿ ಹಾಕ್ತಾರೆ. ಕಮಲ್ ಜೈನ್ರಿಂದ ಕೋಟಿ ಮೌಲ್ಯದ ಆಭರಣ ಖರೀದಿ ಮಾಡ್ತಾರೆ. ಆದರೆ ಸುಮಾರು 88 ಲಕ್ಷದಷ್ಟು ಬಿಲ್ ಕ್ಲಿಯರ್ ಮಾಡದೆ ವಂಚಿಸಿದ್ರು ಅಂತ ಕಮಲ್ ಜೈನ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಕೇಳೋಕ್ ಹೋದ್ರೆ ಯಾರೋ ಗೂಂಡಾಗಳಿಂದ ಧಮಕಿ ಹಾಕಿಸ್ತಾರೆ. ಇವರಿಗೆ ಪೊಲೀಸರು ಸಾಥ್ ನೀಡಿದ್ದಾರೆ ಅಂತ ಜೈನ್ ಆರೋಪಿಸಿದ್ರು. ಇನ್ಫ್ಯಾಕ್ಟ್ ಬೈಕಲ ಮಹಿಳಾ ಜೈಲ್ನ ಕಾನ್ಸ್ಟೇಬಲ್ ಪ್ರತಿಭಾ ಮಾತ್ರೆ ಈ ಮೂವರನ್ನ ನನಗೆ ಪರಿಚಯಿಸಿದ್ದು ಅಂತ ಜೈನ್ ಹೇಳಿಕೆ ನೀಡಿದ್ರು.
ನಂತರ ಈ ಮೂವರ ಬಗ್ಗೆ ವಿಚಾರಿಸಿದಾಗ ಈ ಹಿಂದೆ ಒಂದು ಟ್ರಾವೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆ ಮೂಲಕ ಹಜ್ ಯಾತ್ರಿಕರಿಗೆ ಸುಮಾರು 2.68 ಕೋಟಿಯಷ್ಟು ಪಂಗನಾಮ ಹಾಕಿದ್ರು ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. 2015ರ ಅಕ್ಟೋಬರ್ನಲ್ಲಿ ಅಹಮದಾಬಾದ್ ಕ್ರೈಮ್ ಬ್ರಾಂಚ್ ಮಾರಿಯಾ ಮತ್ತು ಅವಳ ಪಾರ್ಟ್ನರ್ ಪರೋಮಿತಾ ಚಕ್ರವರ್ತಿಯನ್ನ ಅರೆಸ್ಟ್ ಮಾಡಿತ್ತು. IPC ಸೆಕ್ಷನ್ 420, 406 ನಂಬಿಕೆ ದ್ರೋಹ, 467 ಮತ್ತು 468 ಫೋರ್ಜರಿ ಅಡಿಯಲ್ಲಿ ಈ ಮೊಕದ್ದಮೆ ದಾಖಲಿಸಲಾಗಿತ್ತು. ಮಾರಿಯಾ ಸುಸೈರಾಜ್ ಸ್ವಲ್ಪ ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ಲು. ನಂತರ ಸಂತ್ರಸ್ತರಿಗೆ ಹಣದ ಸೆಟಲ್ಮೆಂಟ್ ಮಾಡೋ ಭರವಸೆ ಎಂಬ ಷರತ್ತುಬದ್ಧ ಜಾಮೀನಿನ ಆಧಾರದ ಮೇಲೆ ಹೊರಬರ್ತಾಳೆ. ಮಾರಿಯಾ 2018ರಲ್ಲಿ ಮತ್ತೆ ಮುಂಬೈಗೆ ಹೋಗ್ತಾಳೆ. ಅಲ್ಲಿ ಮತ್ತೆ ನಕಲಿ ಲೋನ್ ದಂಧೆ ಆರಂಭಿಸ್ತಾಳೆ. ಇವರ ಗ್ಯಾಂಗ್ನ ಸದಸ್ಯೆ ಅನಿತಾ ತನ್ನ ಸಂಬಂಧಿಯನ್ನೇ ವಂಚಿಸಿದ್ಲು ಅನ್ನೋ ಆರೋಪವೂ ಇದೆ. ಅನಿತಾಳ ಸಂಬಂಧಿ ಆಶೀಶ್ ಒಂದು ಮಿನರಲ್ ವಾಟರ್ ಪ್ಲಾಂಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ರು. ಅವರನ್ನ ಸಂಪರ್ಕ ಮಾಡಿದ ಅನಿತಾ ಅವನನ್ನ ಪರೋಮಿತಾಗೆ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಇವರ ಕೋಟ್ಯಾಂತರ ಬೆಲೆ ಬಾಳುವ ಅಸೆಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಫ್ರೀಸ್ ಆಗಿದೆ. ಅದನ್ನ ಬಿಡಿಸೋಕೆ ಇವರಿಗೆ ಸ್ವಲ್ಪ ಹಣ ಬೇಕು. ನೀನು ಅದಕ್ಕೆ ಸಹಾಯ ಮಾಡಿದ್ರೆ ಇವರು ನಿನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಆಶೀಶ್ನ ನಂಬಿಸ್ತಾರೆ. ಇವರನ್ನ ನಂಬಿದ ಆಶೀಶ್ 25 ಲಕ್ಷ ರೂಪಾಯಿ ಅನಿತಾ ಮತ್ತು ಪರೋಮಿತಾಗೆ ಕೊಡ್ತಾರೆ. ಕೆಲವು ದಿನಗಳ ಬಳಿಕ ಮತ್ತೆ ಯಾವುದೋ ಪ್ರಾಪರ್ಟಿ ಕಥೆ ಹೇಳಿ ಆಶೀಶ್ನಿಂದ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಡ್ತಾರೆ. ಆದರೆ ಅಷ್ಟರಲ್ಲಾಗಲೇ ತಾನು ಮೋಸ ಹೋಗಿರೋ ಬಗ್ಗೆ ಆಶೀಶ್ಗೆ ಅರಿವಾಗಿತ್ತು. ಈ ಸಂಬಂಧ ಮೀರಾ ರೋಡ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸ್ತಾರೆ. ಹಾಗೆ ನಮ್ಮ ನಡುವೆ ಆದ ಮಾತುಕತೆ ಸಂದರ್ಭ ಮಾರಿಯಾ ಕೂಡ ಇದ್ಲು ಅಂತ ಆಶೀಶ್ ತನ್ನ ದೂರಿನಲ್ಲಿ ಹೇಳ್ತಾರೆ. ಇದಿಷ್ಟೇ ಅಲ್ಲದೆ ಈ ಅನಿತಾ ತನ್ನ ಮತ್ತೊಬ್ಬ ಸಂಬಂಧಿಗೂ ಮನಿ ಫ್ರಾಡ್ ಮಾಡಿರೋ ವಿಚಾರ ಗೊತ್ತಾಗಿತ್ತು. ಇನ್ನು 2016ರಲ್ಲೂ ಈ ಮೂವರು ಸೇರ್ಕೊಂಡು ಠಾಣೆಯಲ್ಲಿ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದ ಮಾನ್ಸಿ ಪಂಡಿತ್ ಅನ್ನೋ ಮಹಿಳೆಗೂ ವಂಚಿಸಿದ್ರು ಅನ್ನೋ ಆರೋಪವೂ ಇದೆ. ಸುಮಾರು 2 ಕೋಟಿಯಷ್ಟು ಲೋನ್ ಕೊಡಿಸ್ತೀವಿ ಅಂತ ಆಕೆಗೂ ಸೇಮ್ ಇನ್ಕಮ್ ಟ್ಯಾಕ್ಸ್ ಅಸೆಟ್ ಫ್ರೀಸ್ ಕತೆ ಹೇಳಿ ವಂಚಿಸಿದ್ರು ಅಂತ ಮಾನ್ಸಿ ದೂರು ದಾಖಲಿಸಿದ್ದಾರೆ. ಈ ಮೂವರು ತಮ್ಮ ಮೀಟಿಂಗ್ಗಳನ್ನು ಪಾಶ್ ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ರು. ಬರುವಾಗ ಹೋಗುವಾಗಲೆಲ್ಲ ಲಕ್ಸುರಿ ಕಾರ್ಗಳನ್ನೇ ಬಳಸ್ತಾ ಇದ್ರು ಅಂತಾನು ಮಾನ್ಸಿ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇವರಿಂದ ವಂಚನೆಗೊಳಗಾಗಿರುವ ಇನ್ನೂ ಹಲವು ವಿಕ್ಟಿಮ್ಗಳಿದ್ದಾರೆ. ಆದರೆ ಅವರ ಕೆಲವು ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಈ ಮೂವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತಾನು ಮಾನ್ಸಿ ದೂರಿನಲ್ಲಿ ಹೇಳಿದ್ದಾರೆ. ಈ ಮೂವರ ಗೋಲ್ಮಾಲ್ ಬಗ್ಗೆ ವಂಚನೆಗೊಳಗಾದವರು ಆಗಿನ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ಗೆ ಪತ್ರ ಬರೆದಿದ್ರು. ಈ ಮೂವರು ಬೇರೆ ಬೇರೆ ವಿಕ್ಟಿಮ್ಗಳಿಂದ ಸುಮಾರು 33 ಕೋಟಿಯಷ್ಟು ಲಪಟಾಯಿಸಿದ್ದಾರೆ ಅನ್ನೋದು ಪೊಲೀಸರ ದೂರಿನಲ್ಲಿ ಉಲ್ಲೇಖವಾಗಿದೆ. 2018ರಲ್ಲಿ ಮಾರಿಯಾ ಅಂಡ್ ಗ್ಯಾಂಗ್ ಮುಂಬೈನ ಠಾಣೆ ನಿವಾಸಿ ಬಿಲ್ಡರ್ ಕಮ್ ಬಿಸ್ನೆಸ್ ಮ್ಯಾನ್ ವಿಜಯ್ ಧೋಕೆ ಅವರಿಗೂ ವಂಚಿಸಿದ್ರು. ವಿಜಯ್ ಧೋಕೆಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ 30 ಕೋಟಿ ಬಿಸ್ನೆಸ್ ಲೋನ್ ಕೊಡಿಸ್ತೀವಿ ಅಂತ ನಂಬಿಸ್ತಾರೆ. ಇದರ ಬದಲಿಗೆ ನಮಗೆ ಕಮಿಷನ್ ಕೊಡಬೇಕು ಅಂತಾನು ಕಂಡೀಷನ್ ಹಾಕ್ತಾರೆ. ನಂತರ ಏನೋ ಸಬೂಬು ಹೇಳಿ ವಿಜಯ್ ಹತ್ರ ಹಣ ಅಡ್ವಾನ್ಸ್ ಕೇಳ್ತಾರೆ. ವಿಜಯ್ RTGS ಚೆಕ್ ಮತ್ತು ಕ್ಯಾಶ್ ಮೂಲಕ ಹಂತ ಹಂತವಾಗಿ ದುಡ್ಡು ಕೊಡ್ತಾರೆ. ಮಾರಿಯಾ ಗ್ಯಾಂಗ್ 3 ಕೋಟಿ ಹಣ ಲಪಟಾಯಿಸಿದ್ರು ಅನ್ನೋದನ್ನ ವಿಜಯ್ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ. ಮಾರಿಯಾ ಗ್ಯಾಂಗ್ ಧೋಕೆ ಅವರ ಆಫೀಸ್ಗೆ ನಕಲಿ ಪೊಲೀಸರನ್ನ ಕಳಿಸಿ ಹೆದರಿಸಿದ್ರಂತೆ. ಹೆಚ್ಚು ಮಾತಾಡಿದ್ರೆ ನಿನ್ನನ್ನೇ ಸುಳ್ಳು ಕೇಸಲ್ಲಿ ಜೈಲಿಗೆ ಹಾಕಿಸ್ತೀವಿ ಅಂತ ಬೆದರಿಕೆ ಹಾಕಿಸಿದ್ರಂತೆ. ನಂತರ ವಿಜಯ್ ದೂರು ಆಧರಿಸಿ ಪೊಲೀಸರು ಹೆನ್ರಿ ಫರ್ನಾಂಡಿಸ್, ಸ್ನೇಹಾ ಅಲಿಯಾಸ್ ಅನಿತಾ ವೇದ್ ಪಾಠಕ್ ದೇಶಪಾಂಡೆ, ಮಿಲಿಂದ್ ಕದಮ್ನನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಮಾರಿಯಾ ಮಾತ್ರ ಅಬ್ಸ್ಕಾಂಡ್ ಆಗ್ಬಿಡ್ತಾಳೆ. ಇದಾದ ನಂತರ ಮಾರಿಯಾ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕ್ತಾಳೆ. ಆದರೆ ಬಾಂಬೆ ಹೈಕೋರ್ಟ್ ಮಾರಿಯಾಳ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಮಾಡಿಬಿಡುತ್ತೆ. ಅವತ್ತಿಂದ ಇವತ್ತಿನವರೆಗೂ ಮಾರಿಯಾ ಕಾನೂನಿನ ಕಣ್ಣಿಗೆ ಸಿಗದೆ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾಳೆ ಅಂತ 2019ರಲ್ಲಿ ಮುಂಬೈ ಮಿರರ್ ವೆಬ್ಸೈಟ್ ವರದಿ ಮಾಡಿದೆ. ಅವಳನ್ನು ಅರೆಸ್ಟ್ ಮಾಡೋಕೆ ಮಹಾರಾಷ್ಟ್ರ ಕ್ರೈಮ್ ಬ್ರಾಂಚ್ ಮತ್ತು ಕರ್ನಾಟಕ ಪೊಲೀಸರು ಮೈಸೂರು ಮತ್ತು ಬೆಂಗಳೂರಿನ ಹಳೆಯ ವಿಳಾಸಗಳ ಮೇಲೆ ನಿಗಾ ಇಟ್ಟಿದ್ರೂ ಅವಳ ಯಾವುದೇ ಸುಳಿವು ಸಿಕ್ಕಿಲ್ಲ. ಸಾರ್ವಜನಿಕ ಜೀವನ, ಸೋಷಿಯಲ್ ಲೈಫ್ ಮತ್ತು ಫಿಲ್ಮ್ ಇಂಡಸ್ಟ್ರಿಯಿಂದನೂ ಮಾರಿಯಾ ದೂರ ಇದ್ದಾಳೆ. ಎಲ್ಲೋ ತಲೆಮರೆಸಿಕೊಂಡು ಜೀವನ ನಡೆಸ್ತಾ ಇದ್ದಾಳೆ ಅಂತಾನು ಹೇಳಲಾಗಿದೆ. ಬಟ್ 2019ರ ನಂತರ ಈ ಕೇಸ್ನಲ್ಲಿ ಏನು ಬೆಳವಣಿಗೆ ಆಗಿದೆ ಅನ್ನೋ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ. ನಿಮಗೆ ಈ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಮೂವರ ಪರವಾಗಿ ಅಡ್ವೊಕೇಟ್ ನವೀನ್ ಚೋಮಲ್ ವಾದ ಮಂಡಿಸ್ತಾರೆ. ಅನಿತಾ, ಮಾರಿಯಾ ಮತ್ತು ಪರೋಮಿತಾ ಯಾರಿಗೂ ಚೀಟಿಂಗ್ ಮಾಡಿಲ್ಲ. ಇವರ ವಿರುದ್ಧ ಕೆಲವರು ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಇತ್ತ ಜೈಲಿನಿಂದ ಹೊರಬಂದ ಜೆರೋಮ್ ಎಲ್ಲಿ ಹೋದ, ಈಗ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋ ಬಗ್ಗೆ ಎಲ್ಲೂ ಸುಳಿವಿಲ್ಲ. ಅವನ ಕುಟುಂಬಸ್ಥರು ಕೂಡ ಮೀಡಿಯಾದಿಂದ ಡಿಸ್ಟೆನ್ಸ್ ಕಾಯ್ದುಕೊಂಡಿದ್ದಾರೆ. ಬಹುಶಃ ಆತನಿಗೆ ತಾನು ಮಾಡಿದ್ದು ಅಕ್ಷಮ್ಯ ಅಂತ ಅನಿಸಿರಲೂಬಹುದು. ಜೈಲು ಶಿಕ್ಷೆ ಅನುಭವಿಸಿದ ಮೇಲೆ ಸುಧಾರಣೆಯೂ ಆಗಿರಬಹುದು.
ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರಬಹುದು. ಆದರೆ ವಯಸ್ಸಿಗೆ ಬಂದಿದ್ದ ಮಗನ ಕಳ್ಕೊಂಡ ನೀರಜ್ನ ತಂದೆ ತಾಯಿ ಮಾತ್ರ ಕಣ್ಣೀರಲ್ಲೇ ಕೈ ತೊಳೆಯುವಂತಾಯಿತು. ಮಗನ ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಲಿಲ್ವಲ್ಲ ಅನ್ನೋ ಕೊರಗು ಅವರನ್ನು ಕಾಡ್ತಾ ಇದೆ. ಸದ್ಯ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋ ಬಗ್ಗೆ ಎಲ್ಲೂ ಅಪ್ಡೇಟ್ ಇಲ್ಲ. ಪ್ರಕರಣ ನಡೆದು 18 ವರ್ಷಗಳು ಕಳೆದಿವೆ. ಬಟ್ ಈಗಲೂ ಆ ತಂದೆ ತಾಯಿ ಖಂಡಿತವಾಗಿಯೂ ಅವರ ಮಗನ ಕನವರಿಕೆಯಲ್ಲೇ ಕಾಲ ಕಳೀತಿರಬಹುದು. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.